In Jesus' name. ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. ಆಮೆನ್. Please be seated. ದಯಮಾಡಿ ಕೂತ್ಕೊಳ್ಳಿ. I bring greetings to you from the very presence of God on this resurrection day. ಈ ಪುನರುತ್ಥಾನದ ದಿನದಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರಸನ್ನತೆಯಿಂದ ನಿಮ್ಮನ್ನು ಆಹ್ವಾನಿಸ್ತೇನೆ. Yesterday many of us we were so confused, we did not know whether we are going to have the service or no. ನೆನ್ನೆ ಬಹಳ ಜನರಿಗೆ ಗಲ್ಬಿಲಿ ಇತ್ತು, ನಾವು ಈ ಒಂದು ಸರ್ವಿಸ್ ಇಟ್ಕೊಳ್ತೇವೋ ಇಲ್ಲೋ ಅಂತ ಹೇಳಿ ನಮ್ಗೆ ಗೊತ್ತಿರಲಿಲ್ಲ. But thank God. ಆದ್ರೆ ದೇವರಿಗೆ ಸ್ತೋತ್ರ. And thank all the authorities who gave us a permission to run the service here. ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ, ಯಾಕಂದ್ರೆ ಅವರು ನಮಗೆ ಸರ್ವಿಸ್ ನಡೆಸಲು ಅವರು ಪರ್ಮಿಷನ್ ಕೊಟ್ಟರು. I really thank them from the bottom of my heart. ನನ್ನ ಹೃದಯದ ಅಂತರಾಳದಿಂದ ಅವರನ್ನು ನಾನು ವಂದನೆ ಸಲ್ಲಿಸ್ತೇನೆ. I thank the police authorities who came and inquired about us and they gave us a permission to run the service. ಮತ್ತು ಪೊಲೀಸ್ ಅಧಿಕಾರಿಗಳು ಅವರು ಬಂದು ವಿಚಾರಿಸಿ ಅವರು ನಮಗೆ ಪರವಾನಗಿ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾವು ವಂದನೆ ಸಲ್ಲಿಸ್ತೇವೆ. Okay, how many of you are blessed because of this resurrection day? ಈ ಪುನರುತ್ಥಾನದ ದಿನದ ನಿಮಿತ್ತವಾಗಿ ಎಷ್ಟು ಜನರು ಆಶೀರ್ವಾದ ಹೊಂದಿದ್ದೀರಿ? Let me tell you, 2000 years ago there was resurrection. 2000 ವರ್ಷಗಳ ಹಿಂದೆ ಅಲ್ಲಿ ಪುನರುತ್ಥಾನವಿತ್ತು. But the power of resurrection has never failed. ಆದರೆ ಪುನರುತ್ಥಾನದ ಶಕ್ತಿಯು ಅದು ಸೋತು ಹೋಗಲಿಲ್ಲ. And the power of resurrection still moves and does wonders in our life. ಆ ಪುನರುತ್ಥಾನದ ಶಕ್ತಿ ಇನ್ನೂ ಸಹ ಚಲಿಸುತ್ತದೆ, ನಮ್ಮ ಜೀವಿತಗಳಲ್ಲಿ ಅದು ಅದ್ಭುತಗಳನ್ನು ಮಾಡ್ತಾ ಇದೆ. Let's turn our Bibles to Psalms 91 verse 3 and 4. ಕೀರ್ತನೆ 91ನೇ ಅಧ್ಯಾಯ 3 ಮತ್ತು 4ನೇ ವಚನಗಳು. We will focus much on third verse. 3ನೇ ವಚನದ ಮೇಲೆ ನಮ್ಮ ಧ್ಯಾನವನ್ನು as we are continuing our studies. ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸುವಾಗ Okay, Psalms 91 and verse 3. ಕೀರ್ತನೆ 91 3ನೇ ವಚನ. Loudly and clearly. ಜೋರಾಗಿ ಸ್ಪಷ್ಟವಾಗಿ ಓದ್ಕೊಳ್ಳ್ರಿ. ನಿಶ್ಚಯವಾಗಿ ಆತನು ನಿನ್ನನ್ನು ಬೇಡನ ಉರುಳಿನಿಂದಲೂ ಅಪಾಯದ ಜಾಡ್ಯದಿಂದಲೂ ಬಿಡಿಸುವನು. Thank you. Okay, now let's confess this scripture together. ಈ ಒಂದು ವಾಕ್ಯ ಭಾಗವನ್ನು ನಾವು ಪ್ರತಿಯೊಬ್ಬರು ಒಟ್ಟಾಗಿ ಅರಿಕೆ ಮಾಡಿಕೊಳ್ಳೋಣ. Psalms 91 verse 1, 2 and 3. Anybody who knows by heart, you can tell by heart, and anybody who doesn't know by heart, you can just see the Bible and confess the scripture. ಕೀರ್ತನೆ 91ನೇ ಅಧ್ಯಾಯ 1, 2, 3ನೇ ವಚನಗಳು ಯಾರ್ಯಾರಿಗೆ ಬಾಯ್ ಹಾರ್ಟ್ ಇದೆ ನೀವು ದಯಮಾಡಿ ಹೇಳ್ಕೊಳ್ರಿ, ಮತ್ತೆ ಯಾರಿಗೆ ಬಾಯ್ ಹಾರ್ಟ್ ಇಲ್ಲ ಬೈಬಲ್ ಅನ್ನು ನೋಡಿ ನೀವು ಹೇಳ್ಕೊಳ್ರಿ. Are you ready? ಸಿದ್ಧರಾಗಿದ್ದೀರೋ? Are you ready? ಸಿದ್ಧರಾಗಿದ್ದೀರೋ? Okay, now let's confess this. ಇದನ್ನು ನಾವು ಅರಿಕೆ ಮಾಡಿಕೊಳ್ಳೋಣ. ಇಂಗ್ಲಿಷ್ ಭಾಷೆದವರು ಇಂಗ್ಲಿಷ್ ನಲ್ಲಿ ಅರಿಕೆ ಮಾಡ್ರಿ, ಕನ್ನಡದವರು ಕನ್ನಡದಲ್ಲಿ ಮಾಡ್ರಿ, ಗ್ರೀಕ್ ಬಂದವರು ಗ್ರೀಕ್ ನಲ್ಲಿ ಮಾಡ್ರಿ, ಇಬ್ರಿಯ ಬಂದವರು ಇಬ್ರಿಯದಲ್ಲಿ ಮಾಡ್ರಿ. But do that. ಯಾವ ಭಾಷೆದಲ್ಲಿ ನೀವು ಮಾಡ್ತಿರೋ ಮಾಡ್ರಿ, ಕನ್ನಡ ಬಂದ್ರೆ ಕನ್ನಡ, ಗ್ರೀಕ್ ಬಂದ್ರೆ ಗ್ರೀಕ್, ಇಂಗ್ಲಿಷ್ ಬಂದ್ರೆ ಇಂಗ್ಲಿಷ್ ನಲ್ಲಿ ಅರಿಕೆ ಮಾಡ್ಕೊಳ್ರಿ. ಸಿದ್ಧರಾಗಿದ್ದೀರಿ? Okay. He who dwells in the shelter of the Most High shall abide under the shadow of the Almighty. I will say of the Lord, He is my refuge, my fortress, my God, in whom I trust. Surely He shall deliver me from the snare of the fowler and from the deadly pestilence. A beautiful words. ಸುಂದರವಾದ ವಚನ. Now from this verse today, let me bring out the resurrection power today. ಈ ವಚನದಿಂದ ನಾನು ಇವತ್ತು ದೇವರ ಒಂದು ಪುನರುತ್ಥಾನದ ಶಕ್ತಿಯು ನಾನು ಹೇಳ್ತೇನೆ. Okay, before that, ಅದಕ್ಕಿಂತ ಮುಂಚಿತವಾಗಿ let me tell you a small incident. ಒಂದು ಚಿಕ್ಕ ಒಂದು ಘಟನೆ ನಾನು ಹೇಳ್ತೇನೆ. One day there was a very big crusade, a Baptist crusade. ಒಂದು ದಿನ ಒಂದು ದೊಡ್ಡ ಬ್ಯಾಪ್ಟಿಸ್ಟ್ ಕ್ರುಸೇಡ್ ಅಲ್ಲಿ ನಡೀತಾ ಇತ್ತು. And many people were attending the Baptist crusade. ಮತ್ತು ಈ ಬ್ಯಾಪ್ಟಿಸ್ಟ್ ಕ್ರುಸೇಡ್ ಅನ್ನು ಬಹಳ ಜನರು ಅವರು ಬರ್ತಾ ಇದ್ರು. And there was one wonderful man of God who was preaching in that crusade. ಆ ಒಂದು ದೊಡ್ಡ ಕೂಟದಲ್ಲಿ ಒಬ್ಬ ದೈವ ಸೇವಕರು ಅಲ್ಲಿ ಬೋಧನೆ ಮಾಡ್ತಾ ಇದ್ದರು. And what problem was this with this preacher? ಈ ಒಂದು ಬೋಧಕನ ಒಂದು ಸಮಸ್ಯೆ ಏನಾಗಿತ್ತಂದ್ರೆ, if anybody says hallelujah,
he used to get very irritated. ಯಾರಾದ್ರೂ ಹಾಲೆಲೂಯ ಅಂತ ಹೇಳಿದ್ರೆ ಆತನಿಗೆ ಬಹಳ ಕಿರುಕುಳ ಆಗ್ತಾ If ಇತ್ತು. anybody said praise the Lord, he used to get very irritated. ಯಾರಾದ್ರೂ ದೇವರಿಗೆ ಸ್ತೋತ್ರ ಅಂತ ಹೇಳಬೇಕಾದ್ರೆ ಆತನಿಗೆ ಬಹಳ ಕಿರುಕುಳ ಆಗ್ತಾ ಇತ್ತು. And he was following all his traditions. He never liked to say hallelujah and praise the Lord. ಆತನು ತನ್ನ ಎಲ್ಲಾ ಪದ್ಧತಿಗಳನ್ನು ಹಿಂಬಾಲಿಸ್ತಾ ಇದ್ದನು. ಈ ಒಂದು ಹಾಲೆಲೂಯ ಮತ್ತು ದೇವರಿಗೆ ಸ್ತೋತ್ರ ಅನ್ನೋದು ಆತನಿಗೆ ಇಷ್ಟ ಇರ್ತಾ ಇರಲಿಲ್ಲ. And in that crusade, in the front of the crusade, it was written this way: anybody who says hallelujah, praise the Lord, you don't have any entry. ಯಾರ್ಯಾರು ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾರೋ ಅವ್ರಿಗೆ ಇಲ್ಲಿ ಅನುಮತಿ ಇಲ್ಲ ಅಂತ ಹೇಳಿ ಅಲ್ಲಿ ಕ್ರೂಸೈಡ್ ಮುಂದಗಡೆ ಅಲ್ಲಿ ಬರೆಯಲ್ಪಟ್ಟಿತ್ತು. Then it so happened, ಅದು ಈ ರೀತಿಯಾಗಿ ಆಯ್ತು. in the first day of the crusade, ಆ ಒಂದು ಕೂಟದ ಮೊದಲನೆಯ ದಿನದಲ್ಲಿ God began to do wonders there. ದೇವರು ಅಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ The meeting went very powerful. ಆ ಕೂಟವು ಬಹಳ ಬಲಶಾಲಿಯಾಗಿ ಇತ್ತು. And the many people were gathering there because they wanted to hear the word of God. ಬಹಳ ಜನರು ಅಲ್ಲಿ ಸೇರಿ ಬರ್ತಾ ಇದ್ರು, ಯಾಕಂದ್ರೆ ದೇವರ ವಾಕ್ಯವನ್ನು ಅವರು ಕೇಳಬೇಕಾಗಿ ಬಯಸಿದ್ರು. But there was one Pentecostal lady who also wanted to get into the crusade. ಅಲ್ಲಿ ಒಂದು ಪೆಂಟಿಕೋಸ್ ಸ್ತ್ರೀಯಲ್ಲಿ ಇದ್ಲು, ಅವಳು ಸಹ ಈ ಕೂಟದಲ್ಲಿ ಸೇರ್ಬೇಕು ಅನ್ನೋ ಒಂದು ಆಸೆ ಇತ್ತು. But her problem was, ಆದ್ರೆ ಸಮಸ್ಯೆ ಏನಂದ್ರೆ she always said hallelujah, praise the Lord whenever she got touched by the word of God. ದೇವರ ವಾಕ್ಯದಿಂದ ಅವಳು ಮುಟ್ಟಲ್ಪಟ್ಟಾಗ ಅವಳು ಯಾವತ್ತಿಗೂ ಹಾಲೆಲೂಯಾ ಪ್ರೈಸ್ ದ ಲಾರ್ಡ್ ಅಂತ ಹೇಳಿ ಅವಳು ಕೂಗ್ತಾ ಇದ್ಲು. And she always loved to do that. ಮತ್ತೆ ಅದನ್ನು ಮಾಡ್ಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ಲು. But the board was saying that no, these people are not entered there. ಆದ್ರೆ ಅಲ್ಲಿ ಬೋರ್ಡ್ ಹೇಳ್ತಾ ಇತ್ತು ಹಾಲೆಲೂಯಾ ಪ್ರೈಸ್ ದ ಲಾರ್ಡ್ ಹೇಳುವ ಜನರು ಇಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿ. So she was a bit confused. ಅದಕ್ಕೆ ಅವಳಿಗೆ ಸ್ವಲ್ಪ ಗಲಿಬಿಲಿ ಆಯ್ತು. She didn't know what to do. ಅವಳು ನಾನೇನ್ ಮಾಡ್ಬೇಕು ಗೊತ್ತಾಗಿಲ್ಲ. She was thinking, ಅವಳು ಯೋಚನೆ ಮಾಡ್ತಾ ಇದ್ಲು, ಹೋಗ್ಲೋ ಬೇಡೋ, ಹೋಗ್ಲೋ ಬೇಡೋ, ಹೋದ್ರೆ ಏನಂತಾರೋ ಏನೋ, ಹೋದ್ರೆ ಏನಂತಾರೋ ಏನೋ, I cannot control my hallelujah, praise the Lord. ನಾನು ನನ್ನ ಹಾಲೆಲೂಯಾ ದೇವರಿಗೆ ಸ್ತೋತ್ರ ನಾನು ತಡಿಲಿಕ್ಕೆ ಆಗೋದಿಲ್ಲ. Should I go or no? ನಾನು ಹೋಗ್ಬೇಕೋ ಇಲ್ಲೋ. But somehow she made up her mind. ಏನೋ ಒಂದು ಮನಸ್ಸು ಮಾಡಿಕೊಂಡು She went inside. ಅವಳು ಒಳಗೆ ಪ್ರವೇಶ And ಮಾಡಿದ್ಲು. she not only went inside, she sat in the front chair. ಅವಳು ಒಳಗೆ ಹೋಗುದಷ್ಟೇ ಅಲ್ಲ, ಮುಂದಿನ ಒಂದು ಚೇರ್ಗಳಲ್ಲಿ ಅವಳು ಕೂತ್ಕೊಂಡ್ಳು. And the preacher came. ಮತ್ತು ಆ ಬೋಧಕನು ಬಂದನು. And the preacher came. ಆ ಬೋಧಕನು ಬಂದನು. And he was a very wonderful man of God. ಆತನು ಬಹಳ ಅದ್ಭುತವಾದ ದೇವರ ಸೇವಕನಾಗಿದ್ದ. And he took the Bible. ಆತನು ಬೈಬಲ್ ಅನ್ನು ತೆಗೆದುಕೊಂಡು He said, ಆತನು ಹೇಳ್ತಾನೆ 2000 years ago, ಆತನು ಹೇಳ್ತಾನೆ 2000 ವರ್ಷಗಳ ಹಿಂದೆ why Jesus came from heaven to this earth. ನನ್ನ ಕ್ರಿಸ್ತನು ಆತನು ಪರಲೋಕದಿಂದ ಭೂಲೋಕಕ್ಕೆ ಆತನು ಬಂದನು. She couldn't control. ಅವಳಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. She said hallelujah. ಅವಳು ಹೇಳಿದ್ಲು ಹಾಲೆಲೂಯಾ ಅಂತ ಹೇಳಿ. This preacher got irritated. ಈಗ ಈ ಬೋಧಕನಿಗೆ ಆತನಿಗೆ ಕಿರುಕುಳ ಆಯ್ತು. He saw that lady, the old lady, ಆತನು ಈ ವಯಸ್ಸಾದ ಒಂದು ಸ್ತ್ರೀಗೆ ನೋಡಿದನು, with angry look. ಆ ಕೋಪದಿಂದ ನೋಡ್ತಾನೆ. Then he said, ಅದಾದ ಮೇಲೆ ಆತನು ಹೇಳ್ತಾನೆ, when Jesus came from heaven to this earth, ಕ್ರಿಸ್ತನು ಪರಲೋಕದಿಂದ ಈ ಭೂಲೋಕಕ್ಕೆ ಬಂದಾಗ he did wonders among them. ಆತನು ಜನರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಿದನು. But do you know what happened? ಆದ್ರೆ ನಿಮ್ಗೆ ಏನಾಯ್ತು ಗೊತ್ತು? Because of the sins of the whole world, my Jesus died on the cross. ಈ ಇಡೀ ಲೋಕದ ಪಾಪಗಳಿಗಾಗಿ ನನ್ನ ಕರ್ತನು ಆತನು ಕ್ರೂಜಿ ಮೇಲೆ ಸತ್ತನು. And shed his precious blood. ಆತನ ಅಮೂಲ್ಯವಾದ ರಕ್ತವನ್ನು ಆತನು ಸುರಿಸಿದನು. Now she couldn't control anymore. ಈಗ ಅವಳಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ She said, hallelujah, praise the Lord. ಅವಳು ಹೇಳಿದ್ದು ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ ಅಂತ Now ಹೇಳಿ. this time he got more irritated. ಈಗ ಆತನಿಗೆ ಇನ್ನೂ ಹೆಚ್ಚು ಕಿರುಕುಳ ಆಯ್ತು. He said, ಆತನು ಹೇಳ್ತಾನೆ, ಇನ್ನೊಂದ್ಸತಿ ಗಂಗದ ಹೊರಗೆ ಹೋಗದು ಬಿಡ್ತೀನಿ. ಇನ್ನೊಂದ್ಸಲ ನೀ ಅಂದ್ರೆ ನೀ ಹೊರಗೆ ಹೋಗ್ಬಿಡ್ತಾನೆ. Then again he continued. ಅದಾದ ಮೇಲೆ ಅವರು ತಮ್ಮ ಬೋಧನೆಯನ್ನು ಅವರು ಮುಂದುವರಿಸಿದ್ರು. He said, ಅವರು ಹೇಳ್ತಾರೆ, the blood flowed. ಆ ರಕ್ತ ಹರಿಯಿತು. He washed our sin. ಆತನು ನಮ್ಮ ಪಾಪಗಳನ್ನು ತೊಳೆದನು. He redeemed us. ಆತನು ನಮ್ಮನ್ನು ವಿಮೋಚಿಸಿದನು. What a good God. ಆತನು ಎಂತ ಒಳ್ಳೆ He wiped our ದೇವರಾಗಿದ್ದಾನೆ. tears. ನಮ್ಮ ಕಣ್ಣ ನೀರನ್ನು ಒರೆಸಿದನು. Then he said, ಆತನು ಹೇಳ್ತಾನೆ, never stopped there. ಅಲ್ಲೇ ನಿಲ್ಲಿಸಲಿಲ್ಲ. On the third day, ಮೂರನೇ ದಿನ my Jesus. ನನ್ನ ಯೇಸು ಕ್ರಿಸ್ತನು. He said, ಆತನು ಹೇಳ್ತಾನೆ, on the third day, ಮೂರನೇ ದಿನ my Jesus. ನನ್ನ ಯೇಸು. My Jesus. ನನ್ನ ಯೇಸು. Now she couldn't control anymore. ಈಗ ಅವಳಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. She couldn't control anymore. ಅವಳಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ He ಇರಲಿಲ್ಲ. said, ಆತನು he ಹೇಳ್ತಾನೆ, is risen from the ಆತನು dead. ಸತ್ತವರಿಂದ ಎದ್ದಿದ್ದಾನೆ. She got up on the chair and jumped from the chair and said, hallelujah, praise the Lord, hallelujah, praise the Lord. ಅವಳು ಚೇರ್ ಮೇಲೆ ಎದ್ದು ನಿಂತು ಅವಳು ಜೋರಾಗಿ ಕೂಗ್ತಾ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾ ಇದ್ಲು. He said, hallelujah, praise the Lord. ಅವಳು ಹೇಳಿದ್ದು ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ. Now this
guy got very bugged up. ಈ ವ್ಯಕ್ತಿಗೆ ಬಹಳ ಬೇಜಾರಾಯ್ತು. He said, ಆತನ ಹೇಳ್ತಾನೆ, 2 volunteers, ಇಬ್ರು ಸ್ವಯಂ ಸೇವಕರು take her and throw away off of the crusade. ಇವಳನ್ನು ಕರ್ಕೊಂಡು ಹೋಗಿ ಈ ಕೂಟದಿಂದ ಹೊರಗೆ ಹೋಗಿರಿ ಅಂತ ಹೇಳ್ತಾನೆ. 2 big heavy people like Dave came there. ದೇವ್ ಹಾಗೆ ಇಬ್ರು ಗಟ್ಟಿಮುಟ್ಟ ಜನರವರು ಬರ್ತಾರೆ, ಬಾಡಿ ಬಿಲ್ಡರ್ಗಳು ಬರ್ತಾರೆ. One caught on one hand, another caught another hand. ಒಬ್ರು ಒಂದು ಕಡೆ ಹಿಡ್ಕೊಂಡು ಇನ್ನೊಬ್ರು ಇನ್ನೊಂದು ಕಡೆ And ಹಿಡ್ಕೊಂಡು they were taking her out. ಅವರನ್ನು ಹೊರಗೆ ಕರ್ಕೊಂಡು ಹೋಗ್ತಾ ಇದ್ರು. As they were taking her out, ಅವರನ್ನು ಹೊರಗೆ ಕರ್ಕೊಂಡು she was ಹೋಗ್ಬೇಕಾದ್ರೆ saying, Hallelujah, praise the Lord, Hallelujah, praise the Lord. ಅವ್ರು ಹೇಳ್ತಾ ಇದ್ರು, ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ. And continuously she was telling. ಹಾಗೆ ಸತತವಾಗಿ ಹೇಳ್ಕೊಂಡು ಹೋದ್ರು. Now the preacher got confused. ಈಗ ಈ ಬೋಧಕನಿಗೆ ಗಲಿಬಿಲಿ ಆಯ್ತು. He said, ಆತನ ಹೇಳ್ತಾನೆ, first time I told something, ಮೊದಲೇ ಸಾರಿ ಏನೋ ಒಂದು ಹೇಳಿದಾಗ you said hallelujah. ಆತನು ಹಲ್ಲೆಲೂಯಾ. Second time I told, ಎರಡನೇ ಸಾರಿ you ಹೇಳಿದ, told hallelujah. ನೀನು ಹಲ್ಲೆಲೂಯಾ ಹೇಳಿದ. Third time I told, ಮೂರನೇ ಸಾರಿ ಹೇಳಿದಿ, you told hallelujah. ನೀನು ಹಲ್ಲೆಲೂಯಾ Now I'm ಹೇಳಿದಿ. throwing you out. ಈಗ ನಾನು ನಿನ್ನ ಹೊರಗೆ ಹಾಕ್ತಾ ಇದ್ದೇನೆ. Why are you saying hallelujah? ಈಗಾದ್ರೂ ಯಾಕೆ ನೀನು ಹಲ್ಲೆಲೂಯಾ Why are you saying praise the Lord? ಯಾಕೆ ದೇವರಿಗೆ ಸ್ತೋತ್ರ ಅಂತ ಕೂಗ್ತಾ ಇದ್ದಿ? This old lady with a big broad Binaka smile. ಈ ಒಂದು ಮುದುಕಿಯು ಒಂದು ಮುಗುಳ್ ನಗುವಿಂದ, With Binaka smile. ಒಂದು ಮುಗುಳ್ ನಗುವಿಂದ, Binaka smile. ಒಂದು ಬಿನಾಕ ನಗುವಿಂದ She turned and told the preacher, ಅವಳು ಪ್ರೀಚರ್ ಕಡೆಗೆ ತಿರುಗಿ ಹೇಳ್ತಾಳೆ, ನನ್ನ ಯೇಸು ಒಂದು ಕತ್ತಿ ಮೇಲೆ ಹೋದ, ನಾನು ಎರಡೆರಡು ಕತ್ತಿ ಮೇಲೆ ಹೋಗ್ತೇನೆ. ನನ್ನ ಯೇಸು ಒಂದು ಕತ್ತಿ ಮೇಲೆ ಹೋದ, ನಾನು ಎರಡೆರಡು ಕತ್ತಿ My ಮೇಲೆ Jesus drawn one donkey, I'm driving on 2 donkeys. ನನ್ನ ಯೇಸು ಒಂದು ಕತ್ತಿ ಮೇಲೆ ಹೋದ, ನಾನು ಎರಡು ಕತ್ತಿ ಮೇಲೆ ಹೋಗ್ತಾ ಇದ್ದೇನೆ. Hope you understood the message of resurrection. ಈ ಒಂದು ಪುನರುತ್ಥಾನದ ಒಂದು ಸಂದೇಶ ನೀವು ಅರ್ಥ ಮಾಡಿಕೊಂಡಿರ ಅಂತ ಹೇಳಿ ನಾನು Indirectly, I preached the gospel. ನೇರವಾಗಿ ಅಲ್ಲ, ಆದ್ರೆ ನಾನು ಸುವಾರ್ತೆಯನ್ನು ಸಾರಿದೆ. I preached the gospel. ನಾನು ಸುವಾರ್ತೆಯನ್ನು ಸಾರಿದೆ. Now we were studying continuously on Psalms 91. ಈಗ ಕೀರ್ತನೆ 91ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡ್ತಾ And this is ಇದ್ದೇವೆ. our 3rd week, ಇದು ನಮ್ಮ 3ನೇ ವಾರವಾಗಿದೆ. where we are on the 3rd verse. ಈ 3ನೇ ವಚನದಲ್ಲಿ ನಾವಿದ್ದೇವೆ. Now the Bible says, ಈಗ ಬೈಬಲ್ ಹೇಳ್ತದೆ, He shall deliver us from the snare of the fowler. ಈ ಒಂದು ಬೇಟೆಗಾರನ ಒಂದು ಬಲೆಯಿಂದ ಆತನು ನಮ್ಮನ್ನು ರಕ್ಷಿಸುತ್ತಾನೆ. And I was continuously thinking upon this verse. ಸತತವಾಗಿ ಈ ಒಂದು ವಾಕ್ಯದ ಮೇಲೆ ನಾನು The ಧ್ಯಾನಿಸ್ತಾ Bible is ಇದ್ದೇನೆ. talking. ಆ ಬೈಬಲ್ ಹೇಳ್ತಾ ಇದೆ, It's not talking about a hunter who is going to hunt the animal, but about the hunter who will catch the birds. ಈ ಬೇಟೆಗಾರನು ಪ್ರಾಣಿಗಳ ಬೇಟೆ ಆಡುವಂತ ಬೇಟೆಗಾರ ವಿಷಯವಾಗಿ ಹೇಳ್ತಾ ಇಲ್ಲ, ಆದ್ರೆ ಮನುಷ್ಯರಿಗೆ ಬೇಟೆ ಮಾಡುವ ಬೇಟೆಗಾರನ ಮೇಲೆ ಮಾತನಾಡ್ತಾ ಇದೆ. Birds. ಪಕ್ಷಿ ಹಿಡಿಯುವ ಬೇಟೆಗಾರನ ವಿಷಯವಾಗಿ And he's telling, ಆತನು ಹೇಳ್ತಾ ಇದ್ದಾನೆ, He shall deliver me from the snare of the fowler. ಆತನು ಹೇಳ್ತಾನೆ, ಈ ಬೇಟೆಗಾರನ ಬಲೆಯಿಂದ ಆತನು ನನ್ನನ್ನು ರಕ್ಷಿಸುತ್ತಾನೆ. Now as I was reading this ಈ verse, ವಚನವನ್ನು ನಾನು ಓದುವಾಗ, as I was meditating this ಈ verse, ವಚನದ ಮೇಲೆ ನಾನು ಧ್ಯಾನಿಸುವಾಗ my eyes fell on Job chapter 19 and verse 25. ಯೋಬನ ಬರೆದ ಒಂದು ಗ್ರಂಥವು 19ನೇ ಅಧ್ಯಾಯ 25ನೇ ವಚನದ ಮೇಲೆ ನಾನು Job ದೃಷ್ಟಿ 19 ಹೊರಟು. and verse 25. ಯೋಬನು 19ನೇ ಅಧ್ಯಾಯ 25ನೇ ವಚನ. You know what the Bible says there? ಅಲ್ಲಿ ಬೈಬಲ್ ಏನ್ ಹೇಳ್ತದೆ ಗೊತ್ತ್ರಿ? Please read. ದಯಮಾಡಿ ಓದ್ಕೊಳ್ರಿ. ಯಾಕೆಂದರೆ ನನ್ನ ವಿಮೋಚಕನು ಜೀವಿಸುತ್ತಾನೆಂದು ಆತನು ಕಡೆಯ ದಿನದಲ್ಲಿ ಭೂಮಿಯ ಮೇಲೆ ನಿಲ್ಲುವನೆಂದು ತಿಳಿದಿದ್ದೇನೆ. You know what the Bible says? ಅಲ್ಲಿ ಬೈಬಲ್ ಏನ್ ಹೇಳ್ತದೆ ಗೊತ್ತ್ರಿ? The Bible says, ಬೈಬಲ್ ಹೇಳ್ತದೆ, Job says, ಯೋಬನು ಹೇಳ್ತಾನೆ, my Redeemer liveth. ನನ್ನ ವಿಮೋಚಕನು ಆತನು ಜೀವಿಸುತ್ತಾನೆ. Turn to your neighbor and say, my Redeemer liveth. ನಿಮ್ಮ ಅಕ್ಕಪಕ್ಕದವರಿಗೆ ತಿರುಗಿ ಹೇಳ್ರಿ, ನನ್ನ ವಿಮೋಚಕನು ಜೀವಿಸುತ್ತಾನೆ. Come on loudly. ಜೋರಾಗಿ Tell my Redeemer liveth. ನನ್ನ ವಿಮೋಚಕನು ಜೀವಿಸ್ತಾನೆ ಅಂತ ಜೋರಾಗಿ ಹೇಳ್ಕೊಳ್ರಿ. You know what the Bible says? ಈ ಬೈಬಲ್ ಏನ್ ಹೇಳ್ತದೆ He ಗೊತ್ತ್ರಿ? shall deliver me from the snare of the fowler. ಈ ಬೇಟೆಗಾರನ ಒಂದು ಬಲೆಯಿಂದ ಆತನು ನನ್ನನ್ನು ತಪ್ಪಿಸುವವನು. Now today, this morning, I will put 3 beautiful truths before you ಈ ಮುಂಜಾನೆ ವೇಳೆಯಲ್ಲಿ 3 ಸುಂದರವಾದ ಸತ್ಯಾಂಶವನ್ನು ನಾನು ಹೇಳ್ತೇನೆ. that will reveal the greatest truth of the scriptures as we are going to meditate upon this. ಈ ವಾಕ್ಯದ ಮೇಲೆ ನಾವು ಧ್ಯಾನಿಸುವಾಗ ಇದರ ಒಂದು ಸತ್ಯಾಂಶವನ್ನು ಅದು ನಮಗೆ I will talk to ತೋರಿಸುವಂತದ್ದಾಗಿದೆ. you about the reason we fall into the snare. ಈ ಒಂದು ಬಲೆಯಲ್ಲಿ ಬೀಳುವ ಒಂದು ಕಾರಣ ನಾನು ಹೇಳ್ತೇನೆ. I will talk to you about the result after falling into the snare. ಈ ಒಂದು ಬಲೆಯಲ್ಲಿ ಬಿದ್ದಾದ ಮೇಲೆ ಏನಾಗ್ತದೆ ಅಂತ ನಾನು ಹೇಳ್ತೇನೆ. And I will talk to you about the Redeemer of the snare. ಈ ಒಂದು ಬಲೆಯ ಒಂದು
ವಿಮೋಚಕನ ವಿಷಯವಾಗಿ ನಾನು ಹೇಳ್ತೇನೆ. Let me repeat my statement. ನಾನು ಮತ್ತೆ ಹೇಳ್ತೇನೆ. I will talk about to you about the reason we fall into the snare. ಯಾಕೆ ನಾವು ಈ ಬಲೆಯಲ್ಲಿ ಬೀಳ್ತೇವೆ, ಅದಕ್ಕೆ ಕಾರಣ ಏನು ಅನ್ನೋ ವಿಷಯ ಹೇಳ್ತೇನೆ. Second one, I will talk to you about the result of the snare. ಅದಾದ ಮೇಲೆ ಈ ಒಂದು ಬಲೆಯ ಒಂದು ಕಾರಣ ನಾನು ಹೇಳ್ತೇನೆ. ಬಲೆಯಲ್ಲಿ ಬಿದ್ದಾಗ ಏನಾಗುತ್ತದೆ, ಬಲೆಯಲ್ಲಿ ಬಿದ್ದಾಗ ಏನಾಗ್ತದೆ ಅದರ ಪರಿಣಾಮ ಹೇಳ್ತೇನೆ. And third one, I will talk to you about the redeemer of the snare. ಈ ಒಂದು ಬಲೆಯ ಒಂದು ವಿಮೋಚಕನ ವಿಷಯವಾಗಿ ನಾನು ಹೇಳ್ತೇನೆ. Now church, listen to me carefully. ಸಭೆ ಲಕ್ಷ್ಯ ಕೊಟ್ಟು ಕೇಳ್ರಿ. I don't know whether you have seen people who put nets to catch the birds. ನೀವು ನೋಡಿದಿರೋ ಗೊತ್ತಿಲ್ಲ ನನಗೆ, ಪಕ್ಷಿಗಳನ್ನು ಹಿಡಿಲಿಕ್ಕೆ ಬಲೆಯನ್ನು ಹಾಕಿದ್ದನ್ನು ನೀವು ನೋಡಿದಿರೋ. And in Israel, ಇಸ್ರಾಯೇಲ್ ದೇಶದಲ್ಲಿ there are such people who are they catch big birds. ದೊಡ್ಡ ದೊಡ್ಡ ಪಕ್ಷಿಗಳನ್ನು ಅವರು ಹಿಡಿತಾರೆ. Some for their entertainment. ಕೆಲವೊಬ್ರು ತಮ್ಮ ಒಂದು ಆನಂದಕ್ಕಾಗಿ ಅವರು And some for to eat them, and to eat them they catch the birds. ಕೆಲವೊಬ್ರು ಅವರ ಆಹಾರಕ್ಕಾಗಿ ತಿನ್ಲಿಕ್ಕೆ ಅವರು ಪಕ್ಷಿಗಳನ್ನು ಹಿಡಿತಾರೆ. Now the Bible says, ಈಗ ಬೈಬಲ್ ಹೇಳ್ತದೆ that the writer says, or the psalmist says, yeah, he shall deliver me from that snare of the fowler. ಈ ಕೀರ್ತನೆಗಾರನ ಅದನ್ನು ಹೇಳ್ತಾನೆ, ಆ ಒಂದು ಬೇಟೆಗಾರನ ಒಂದು ಬಲೆಯಿಂದ ದೇವರು ನಮ್ಮನ್ನು ವಿಮೋಚಿಸ್ತಾನೆ. Now I was thinking what actually this scripture means. ನಾನು ಯೋಚನೆ ಮಾಡ್ತಾ ಇದ್ದೆ ಈ ಒಂದು ವಾಕ್ಯದ ಒಂದು ಅರ್ಥ ಏನಾಗಿದೆ. How does it is connected to the resurrection life of Jesus Christ? ಹೇಗೆ ಇದು ಒಂದು ಪುನರುತ್ಥಾನದ ಒಂದು ಜೀವಿತದ ವಿಷಯವಾಗಿ ಅದು ಒಂದು ಹೋಲಿಸಲ್ಪಡ್ತದೆ. Okay, quickly we will see. ಬೇಗನೆ ನಾವು ನೋಡಿಕೊಳ್ಳೋಣ. ಮೊದಲನೇ ವಿಷಯ, Reason we fall into the snare. ಈ ಒಂದು ಬಲೆಯಲ್ಲಿ ಬೀಳಲಿಕ್ಕೆ ಒಂದು ಕಾರಣವು. Now church, don't forget, ಸಭೆ ಮರ್ತು ಬಿಡ್ಬೇಡ್ರಿ, like you are not set free. ನೀವು ಬಿಡುಗಡೆ ಹೊಂದಿಲ್ಲ. 24 hours, two people's eyes are always continuously upon you. 24 ತಾಸು ಇಬ್ಬರು ಜನರ ಒಂದು ದೃಷ್ಟಿಯು ನಿಮ್ಮ ಮೇಲೆ ಸತತವಾಗಿ On ಇದೆ. one side, God is watching you. ಒಂದು ಕಡೆಯಿಂದ ದೇವರು ನಿಮ್ಮನ್ನು ನೋಡ್ತಾ On the ಇದ್ದಾನೆ, other side, the Satan is watching you. ಇನ್ನೊಂದು ಕಡೆ ಸೈತಾನನು ನಿಮ್ಮನ್ನು ನೋಡ್ತಾ ಇದ್ದಾನೆ. ಮತ್ತು ಬೈಬಲ್ ಹೇಳ್ತದೆ, And he is going like a roaring lion whom to devour. ಆತನು ಗರ್ಜಿಸುವ ಸಿಂಹನ ಹಾಗೆ ಯಾರನ್ನು ನುಂಗುಲಿ ಅಂತ ಹೇಳಿ ಆತನು ಹೋಗ್ತಾ ಇದ್ದಾನೆ. And you got saved, that doesn't mean you are saved from the enemy completely. ಯಾವ ದಿನ ನೀವು ರಕ್ಷಣೆ ಹೊಂದಿದ್ದೀರೋ ಆ ದಿನ ಸಂಪೂರ್ಣವಾಗಿ ವೈರಿಯಿಂದ ನೀವು ಸ್ವತಂತ್ರರಾಗಿದ್ದೀರಿ You are ಅಂತಲ್ಲ, saved. ನೀವು ರಕ್ಷಣೆ ಹೊಂದಿದ್ದೀರಿ. But the enemy wants to draw you back to Egypt. ಆದ್ರೆ ಈ ಒಂದು ವೈರಿಯು ನಿಮ್ಮನ್ನು ತಿರುಗಿ ಐಗುಪ್ತ ದೇಶಕ್ಕೆ ಎಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ He ಇದ್ದಾನೆ. wants to pull you back into his net so that you will be under him and be a slave to him. ಆತನು ಆತನ ಬಲೆಯಲ್ಲಿ ಎಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ನೀನು ಆತನ ಒಂದು ವಶದಲ್ಲಿ ಇರಬೇಕು ಅಂತ ಹೇಳಿ ಬಯಸ್ತಾನೆ. Now I was thinking, ಈಗ ನಾನು ಆಲೋಚನೆ ಮಾಡ್ತಾ ಇದ್ದೆ, why people fall into the snare? ಯಾಕೆ ಜನರು ಇಲ್ಲಿ ಈ ಬಲೆಯಲ್ಲಿ ಬೀಳ್ತಾರೆ. Can I ಲಕ್ಷಿಸ್ರಿ? Many of us, ಬಹಳ ಜನರು ನಾವು knowingly, unknowingly, we gave our hands to Satan and tied ourselves. ತಿಳಿದು ತಿಳಿಲಾರ್ದಾಗೆ ನಾವು ನಮ್ಮ ಕೈಗಳನ್ನು ಸೈತಾನನಿಗೆ ಕೊಟ್ಟು ನಾವು ಕಟ್ಕೊಂಡಿದ್ದೇವೆ. Today the things are so attractive. ಇವತ್ತು ಈ ಒಂದು ವಿಷಯಗಳು ಎಷ್ಟು ಆಕರ್ಷಕವಾಗಿದೆ ಅಂದ್ರೆ, Sin is very attractive. ಪಾಪವು ಆಕರ್ಷಕವಾಗಿದೆ, Lust is very attractive. ಈ ಒಂದು ದುರಾಶೆಯು ಆಕರ್ಷವಾಗಿದೆ, ಭೋಗವು ಆಕರ್ಷವಾಗಿದೆ, The world is very attractive. ಈ ಲೋಕವು ಆಕರ್ಷಕವಾಗಿದೆ. And today many of us, from the elder to the elders, they are getting trapped into the very the trap of the enemy. ದೊಡ್ಡವರಿಂದ ಚಿಕ್ಕವರವರೆಗೂ ಇವತ್ತು ವೈರಿಯ ಈ ಬಲೆಯಲ್ಲಿ ಅವರು ಸಿಕ್ಕಾಕೊಳ್ತಾ ಇದ್ದಾರೆ. They are not understanding how to come out. ಹೇಗೆ ನಾವು ಈ ಬಲೆಯಿಂದ ಹೊರಗೆ ಬರ್ಬೇಕು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. Somebody told me, ಯಾರೋ ಒಬ್ರು ನನಗೆ ಹೇಳಿದ್ರು, ಅಣ್ಣ, the world is so much lustful today ಈಗ ಈ ಲೋಕವು ಎಷ್ಟೋ ಒಂದು ಭೋಗದಿಂದ ತುಂಬಿದೆ ಅಂದ್ರೆ, that many people are sex obsessed people. ಬಹಳ ಜನರು ಈ ಲೈಂಗಿಕವಾದ ವಿಷಯಗಳಿಂದ ಅವರು ತುಂಬಲ್ಪಟ್ಟಿದ್ದಾರೆ. Many people are money minded people. ಬಹಳ ಜನರು ಹಣದ ವಿಷಯ ಮೇಲೆ ಬಹಳ ಆಸಕ್ತಿ Many ಉಳ್ಳವರಾಗಿದ್ದಾರೆ. people are living a double kind of a life. ಬಹಳ ಜನರು ಎರಡು ಹಂತದ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದಾರೆ. How is this possible? ಅದು ಹೇಗೆ ಸಾಧ್ಯ? Why did they fall into the net of the enemy? ಹೇಗೆ ಅವರು ಈ ವೈರ್ಯ ಒಂದು ಬಲೆಯಲ್ಲಿ ಅವರು ಬಿದ್ದರು? Why did not the God Almighty save them? ಯಾಕೆ ಈ ಸರ್ವಶಕ್ತನಾದ ದೇವರು ಅವರನ್ನು ರಕ್ಷಿಸಲಿಲ್ಲ? Let me give you certain truths today. ಇವತ್ತು ಕೆಲವೊಂದು ಸತ್ಯಾಂಶವನ್ನು ನಾನು ಕೊಡ್ತೇನೆ. Why you fall into the snare of the enemy? ಯಾಕೆ ನಾವು ಸೈತಾನನ ಒಂದು ಬಲೆಯಲ್ಲಿ ಬೀಳ್ತೇವೆ? First one,
ಮೊದಲನೇದಾಗಿ If you're writing it down, ಬರ್ಕೊಳ್ತಾ ಇದ್ರೆ ಬರ್ಕೊಳ್ರಿ. when you don't fear God, you fall into the snare of the enemy. ನಾವು ದೇವರಿಗೆ ಭಯಪಡದೇ ಇದ್ದಾಗ ನಾವು ಸೈತಾನನ ಒಂದು ಬಲೆಗೆ ನಾವು ಗುರಿಯಾಗ್ತೇವೆ. I repeat my statement. ನಾನು ಮತ್ತೆ ಹೇಳ್ತೇನೆ, When you don't fear God, you fall into the snare of the enemy. ನಾವು ದೇವರಿಗೆ ಭಯಪಡದೇ ಇದ್ದಾಗ ನಾವು ಸೈತಾನನ ಬಲೆಯಲ್ಲಿ ನಾವು I ಸಿಕ್ಕಾಕೊಳ್ತೇವೆ. want you to read Proverbs chapter 14 and verse 27. ದಯಮಾಡಿ ಜ್ಞಾನೋಕ್ತಿ 14ನೇ ಅಧ್ಯಾಯ 27ನೇ ವಚನ ಓದ್ಕೊಳ್ರಿ. Quickly, somebody read because the time is running out. ಬೇಗನೆ ಓದ್ಕೊಳ್ರಿ, ಸಮಯ ಹೋಗ್ತಾ ಇದೆ. 14:27. ಜ್ಞಾನೋಕ್ತಿ 14ನೇ ಅಧ್ಯಾಯ 27ನೇ ವಚನ. Loudly and clearly. ಜೋರಾಗಿ ಸ್ಪಷ್ಟವಾಗಿ. ಮರಣದ ಪಾಶಗಳಿಂದ ತೊಲಗುವುದಕ್ಕೆ ಕರ್ತನ ಭಯವು ಜೀವದ ಬುಗ್ಗೆ. Do you know what the Bible says? ಬೈಬಲ್ ಏನ್ ಹೇಳ್ತಾ The ಗೊತ್ತೇ? fear of the Lord is the fountain of life. ದೇವರ ಭಯವು ಒಂದು ಜೀವದ ಒಂದು ಬುಗ್ಗೆ ಆಗಿದೆ. It delivers us from the snare of death, the Bible says. ಮರಣದ ಒಂದು ಬಲೆಯಿಂದ ಅದು ನಮ್ಮನ್ನು ಬಿಡಿಸುವಂತದ್ದಾಗಿದೆ. Now do you know something? ನಿಮಗೆ ಒಂದು ವಿಷಯ ಗೊತ್ತಿದೆ ರೀ? Many people who don't honor God, who don't fear God, are under the snare of death, the Bible says. ಬಹಳ ಜನರು ಯಾರು ದೇವರಿಗೆ ಭಯ ಪಡೋದಿಲ್ಲವೋ, ದೇವರಿಗೆ ಗೌರವಿಸುವುದಿಲ್ಲವೋ ಅಂತ ಜನರು ಈ ಮರಣದ ಒಂದು ಬಲೆಯಲ್ಲಿ ಅವರಿದ್ದಾರೆ. Many of us are living, we have many kind of fear, but we don't have the fear of God. ಬಹಳ ತರವಾದ ಒಂದು ಭಯ ನಮ್ಮಲ್ಲಿದೆ, ಆದ್ರೆ ದೇವರ ಭಯ ನಮ್ಮಲ್ಲಿ ಇಲ್ಲ. Psalms 34. ಕೀರ್ತನೆ 34ನೇ ಅಧ್ಯಾಯದಲ್ಲಿ ದಾವೀದನು ಹೇಳ್ತಾನೆ, ಆತನು ಹೇಳ್ತಾನೆ, Come little children, I will teach you the fear of God. ಚಿಕ್ಕ ಮಕ್ಕಳೇ ಬನ್ನಿರಿ, ನಾನು ನಿಮಗೆ ದೇವರ ಭಯವನ್ನು ಕಲಿಸ್ತೇನೆ. Now let me ask you a question. ಈಗ ನಿಮ್ಗೆ ಒಂದು ಪ್ರಶ್ನೆ Do ಕೇಳ್ತೇನೆ, you really fear God? ನೀವು ನಿಜವಾಗಿಯೂ ದೇವರಿಗೆ ಭಯ ಪಡ್ತೀರೋ? Do you really honor God? ನೀವು ನಿಜವಾಗಿಯೂ ದೇವರಿಗೆ ಗೌರವಿಸ್ತೀರೋ? I'm not telling overnight perfection. ನಾನು ಒಂದೇ ರಾತ್ರಿಯಲ್ಲಿ ಬರುವ ಪರಿಪೂರ್ಣತೆ ವಿಷಯವಾಗಿ ಹೇಳ್ತಾ I am ಇಲ್ಲ. talking every step you need to fear God and honor God. ನಾನು ಮಾತನಾಡ್ತಾ ಇದ್ದೇನೆ, ಪ್ರತಿಯೊಂದು ಹೆಜ್ಜೆಗೆ ನೀವು ದೇವರಿಗೆ ಭಯ ಪಡಬೇಕು, ಆತನಿಗೆ When ಗೌರವಿಸಬೇಕು. you are taking a decision, did you honor God with your decision? ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ನಿರ್ಧಾರಗಳಿಂದ ನೀವು ದೇವರಿಗೆ ಗೌರವಿಸಿದ್ದೀರಿ. When you are taking any steps, did you the fear of God was there? ನೀವು ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕಾದ್ರೆ ಆ ಹೆಜ್ಜೆಗಳಲ್ಲಿ ದೇವರ ಭಯವಿದ್ರೆ. When you are talking about the opposite sex, the fear of God was there. ನೀವು ಬೇರೆಯವರ ಒಟ್ಟಿಗೆ, ಹುಡುಗ ಹುಡುಗಿ ಒಟ್ಟಿಗೆ ಮಾತನಾಡಬೇಕಾದ್ರೆ ದೇವರ ಭಯ ಅಲ್ಲಿತ್ತು. When you are doing business, the fear of God was there. ನೀವು ನಿಮ್ಮ ವ್ಯಾಪಾರಗಳನ್ನು ಮಾಡಬೇಕಾದ್ರೆ ದೇವರ ಭಯವಿತ್ತು. When you are like doing great things, there's the fear of God there. ದೊಡ್ಡ ದೊಡ್ಡ ವಿಷಯಗಳನ್ನು ಮಾಡಬೇಕಾದ್ರೆ ದೇವರ ಭಯ ಅಲ್ಲಿತ್ತು. When you are doing the ministry, the fear of God was there. ಸೇವೆ ಮಾಡಬೇಕಾದ್ರೆ ದೇವರ ಒಂದು ಭಯ ನಿಮ್ಮಲ್ಲಿತ್ತು. Church, listen to me. If you don't have the fear of God, every step you fall into the trap of the enemy. ಸಭೆ ಲಕ್ಷ್ಯ ಕೊಟ್ಟು ಕೇಳ್ರಿ, ದೇವರ ಭಯ ನಿಮ್ಮಲ್ಲಿ ಇರದೇ ಇದ್ದಾಗ ಪ್ರತಿ ಹೆಜ್ಜೆಯಲ್ಲಿ ನೀವು ಆ ಒಂದು ಸೈತಾನನ ಬಲೆಗೆ ಸಿಕ್ಕಾಕೊಳ್ತೀರಿ. The psalmist says, ಕೀರ್ತನೆಗಾರನ ಏನ್ ಹೇಳ್ತಾನೆ ಅಂದ್ರೆ, "Yes, put an end." ಆ ಒಂದು ಬೇಟೆಗಾರನು ಆ ಬಲೆಯನ್ನು ಹಾಕಿದ್ದಾನೆ. ಆತನು ಹೇಳ್ತಾನೆ, When I fear him, ನಾನು ಆತನಿಗೆ ಭಯಪಡುವಾಗ God shall save me from that snare. ನನ್ನ ದೇವರು ಆ ಬಲೆಯಿಂದ ನನ್ನನ್ನು ರಕ್ಷಿಸ್ತಾನೆ. Do you really fear God? ನೀನು ನಿಜವಾಗಿ ದೇವರಿಗೆ ಭಯ ಪಡ್ತೀಯೋ? Check your life. ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡ್ಕೊಳ್ರಿ. Let me tell you something. ನಿಮಗೆ ಒಂದು ವಿಷಯ ಹೇಳ್ತೇನೆ, 99.9% of people who are sitting in Oshia Church, you don't fear God. 99.9% ಜನರು ಇಲ್ಲಿ ಕೂತ್ಕೊಂಡಿರೋ ಓಷ ಸಭೆಯಲ್ಲಿ ನಾವು ದೇವರಿಗೆ ಭಯ ಪಡೋದಿಲ್ಲ. I don't want any other church. I want my church to walk in the fear of God. ಬೇರೆ ಸಭೆ ವಿಷಯವಾಗಿ ನಾನು ಹೇಳ್ತಾ ಇಲ್ಲ, ಆದ್ರೆ ನನ್ನ ಸಭೆಯಲ್ಲಿ ಜನರು ದೇವರ ಭಯದಲ್ಲಿ ನಡಿಬೇಕಾಗಿ ನಾನು Do you ಬಯಸ್ತೇನೆ. remember when you were watching pornography, you didn't have the fear of God? ನೀನು ಅಶ್ಲೀಲ ಚಿತ್ರಗಳನ್ನು ನೋಡ್ಬೇಕಾದ್ರೆ ನಿಮ್ಗೆ ದೇವರ ಭಯ ಇಲ್ಲ. When you were cheating somebody, you didn't have the fear of God. ನೀನು ಬೇರೆಯವರಿಗೆ ಮೋಸ ಮಾಡಬೇಕಾದ್ರೆ ಅಲ್ಲಿ ನಿಮ್ಗೆ ದೇವರ ಭಯ When you ಇಲ್ಲ. were stabbing somebody's back, you didn't have the fear of God. ಬೇರೆಯವರ ಬೆನ್ನ ಹಿಂದೆ ನೀನು ಚುಚ್ಚಬೇಕಾದ್ರೆ ನಿನಗೆ ದೇವರ ಭಯ When you ಇರಲಿಲ್ಲ. were slandering about somebody, you didn't have the fear of God. ನೀವು ಬೇರೆಯವರ ವಿಷಯವಾಗಿ ಹಿಂದೆ ಮಾತನಾಡುವಾಗ ದೇವರ ಭಯವೂ ಅಲ್ಲಿ When ಇರಲಿಲ್ಲ. you neglected your prayer life and the word of God, you didn't have the fear of God. ನಿನ್ನ ಪ್ರಾರ್ಥನಾ ಜೀವಿತ, ನಿನ್ನ ದೇವರ ವಾಕ್ಯದ ಜೀವಿತ ನೀವು ಅಲಕ್ಷ್ಯ ಮಾಡಬೇಕಾದ್ರೆ ಅಲ್ಲಿ ದೇವರ ಭಯ ಇರಲಿಲ್ಲ. Do you know what you tell me? ಅದಾದ್ಮೇಲೆ ನೀನು ನಾನು ಬಂದು ಏನ್ ಹೇಳ್ತೀನಿ ಗೊತ್ತ್ರಿ? Because God is going to give me big breakthrough, so God is bringing lot of problems. Shut up, sir. ದೇವರು ಒಂದು ದೊಡ್ಡ ಒಂದು ಬಡವರಿಗೆ ತೆಗೆದುಕೊಂಡು ಬರ್ತಾನಂತ ಹೇಳಿ ದೇವರಿಂದ ಒಂದು ದೊಡ್ಡ ವಿಷಯ ತರ್ತಾ ಇದ್ದಾನೆ ಅಂತ Shut ಹೇಳ್ತಾನೆ.
that's what I told you. ನಿಮ್ಮ ಬಾಯನ್ನು ನೀವು ಮುಚ್ಚಿ, ಅದೇ ನಾನು ಹೇಳ್ತಾ ಇದ್ದೇನೆ. ಯಾಕೆ ಗೊತ್ತ್ರಿ? You didn't have the fear of God. ದೇವರ ಭಯ ನಿಮ್ಮಲ್ಲಿ ಇರಲಿಲ್ಲ. That is why I'm telling you. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, You didn't have the fear of God. ದೇವರ ಭಯ ನಿಮ್ಮಲ್ಲಿ ಇರಲಿಲ್ಲ. ಎರಡನೇ ವಿಷಯ, Why we fall into the fear of the snare of the enemy? ಯಾಕೆ ನಾವು ಸೈತಾನ ವೈರಿಯ ಒಂದು ಬಲೆಯಲ್ಲಿ ಬೀಳ್ತೇವೆ? When we neglect the counsel of the wise. ಈ ಜ್ಞಾನದ ಒಂದು ಸಮಾಲೋಚನೆಯನ್ನು ಅಲಕ್ಷ್ಯ ಮಾಡಿದಾಗ. Now let me tell you, when you neglect the counsel of the wise. ಈ ಜ್ಞಾನದ ಒಂದು ಸಮಾಲೋಚನೆಯನ್ನು ನೀನು ಅಲಕ್ಷ್ಯ ಮಾಡಿದಾಗ. Proverbs chapter 13 and verse 14. ಜ್ಞಾನೋಕ್ತಿ 13ನೇ ಅಧ್ಯಾಯ 14ನೇ ವಚನ. Loudly and clearly. ಜೋರಾಗಿ ಸ್ಪಷ್ಟವಾಗಿ ಓದ್ಕೊಳ್ರಿ. ಮರಣದ ಪಾಶಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಜ್ಞಾನವಂತರ ಕಟ್ಟಳೆಯು ಜೀವದ ಬುಗ್ಗೆಯಾಗಿದೆ. You know what the Bible says? ಇಲ್ಲಿ ಬೈಬಲ್ ಏನು ಹೇಳ್ತದೆ ಗೊತ್ತ್ರಿ? The counsel of the wise is a fountain of life that will save you from the snare of death. ಈ ಜ್ಞಾನವಂತರ ಒಂದು ಸಮಾಲೋಚನೆಯು ಅದು ಒಂದು ಜೀವದ ಬುಗ್ಗೆಯಾಗಿದೆ. ಬೇಟೆಗಾರನ ಒಂದು ಬಲೆಯಿಂದ ಅದು ನಿಮ್ಮನ್ನು ತಪ್ಪಿಸುವಂತದ್ದಾಗಿದೆ. ಸಭೆ ಲಕ್ಷ್ಯ ಕೊಟ್ಟು ಕೇಳ್ರಿ. When the wise who have the wisdom of God, when they speak something to you, ಜ್ಞಾನವಂತರು, ದೇವರ ಜ್ಞಾನವುಳ್ಳವರು ನಿಮ್ಮೊಟ್ಟಿಗೆ ಏನೋ ಒಂದು ವಿಷಯ ಮಾತನಾಡುವಾಗ, and they tell you this is a thing you should do, you should not do. ಇದು ವಿಷಯವಾಗಿದೆ, ಇದು ನೀನು ಮಾಡಬೇಕು, ಇದು ನೀನು ಮಾಡಬಾರದು ಅನ್ನುವಾಗ, You know what some people think? ಕೆಲವು ಜನರು ಏನು ಆಲೋಚನೆ ಮಾಡ್ತಾರೆ What ಅಂದ್ರೆ, he is going to tell? ಆತನ ಏನ್ ಹೇಳ್ತಾ What ಇದ್ದಾನೆ, kind of a talks he is going to talk? ಎಂತ ಮಾತುಗಳನ್ನ ಆತನ ಮಾತನಾಡ್ತಾ ಇದ್ದಾನೆ. Not read the Bible. ಬೈಬಲ್ ನಲ್ಲಿ ನಾವು ಓದಿಲ್ಲ ರೀ. When you neglect the counsel of God, ದೇವರ ಒಂದು ಸಮಾಲೋಚನೆಯನ್ನು ನಾವು ಅಲಕ್ಷ್ಯ ಮಾಡಿದಾಗ, when the wisdom stands on the streets and calls and says, "Come to me," ಈ ಒಂದು ಜ್ಞಾನವು ದಾರಿಯಲ್ಲಿ ನಿಂತು ಅದು ನಿಮ್ಮನ್ನು ಕರೆದಾಗ, you know what you say? ನಾವೇನ್ ಮಾಡ್ತೇವೆ ಗೊತ್ತ್ರಿ? Oh, we are perfect. ನಾವು ಪರಿಪೂರ್ಣರಾಗಿದ್ದೇವೆ, No lack. ನಮ್ಗೆ ಯಾವುದೇ ಕೊರತೆ ಇಲ್ಲ. Why we need the word of God? ಯಾಕೆ ನಮ್ಗೆ ದೇವರ ವಾಕ್ಯ ಬೇಕು? ಯಾಕೆ ನಮ್ಗೆ ಸಭಾಪಾಲನೆ ಬೇಕು? The wisdom of God. ಯಾಕೆ ನಮ್ಗೆ ದೇವರ ಜ್ಞಾನ ಬೇಕು? Wisdom is not going to laugh at you one day. ಒಂದು ದಿನ ಈ ಜ್ಞಾನವು ನಿಮ್ಮನ್ನು ನೋಡಿ ನಗ್ತದೆ. Wisdom is going to laugh at you. ಒಂದು ದಿನ ಈ ಜ್ಞಾನವು ನಿಮ್ಮನ್ನು ನೋಡಿ ನಗ್ತದೆ. I learned a secret. ನಾನು ಒಂದು ರಹಸ್ಯವನ್ನು ನಾನು ಕಲ್ತುಕೊಂಡೆ. When you tell something to somebody, ನಾವು ಯಾರಿಗೋ ಒಬ್ಬರಿಗೆ ಏನೋ ಒಂದು ವಿಷಯ ಹೇಳಿದಾಗ, don't force them to do that. ಅದನ್ನು ಮಾಡ್ಲಿಕ್ಕೆ ಅವರಿಗೆ ಒತ್ತಾಯ ಮಾಡಬೇಡ. Allow them to make a decision. ಅವರೇ ಒಂದು ನಿರ್ಧಾರವನ್ನು ಮಾಡ್ಲಿಕ್ಕೆ ಅವ್ರು ನಿರ್ಧಾರ ಮಾಡಾದ ಮೇಲೆ Heed to your counsel. ನಿನ್ನ ಒಂದು ಸಮಾಲೋಚನೆ ಕೇಳಬೇಕಾದ್ರೆ, Or leave your counsel. ಅಥವಾ ನಿಮ್ಮ ಸಮಾಲೋಚನೆ ಬಿಡಬೇಕಾದ ಆಲೋಚನೆ ಮಾಡಿದ್ರು ಸಹ, Heed to your counsel. ನಿನ್ನ ಸಮಾಲೋಚನೆ ಕೇಳಿದ್ರೆ Good. ಒಳ್ಳೆಯದು, ಇಲ್ಲದಿದ್ದರೆ leave them. ಬಿಟ್ಟು ಬಿಡಿ. Watch and wait. ಕಾಯ್ದುಕೊಂಡು ನೀವು ನೋಡ್ರಿ. Okay, now listen to me here. ಈಗ ಲಕ್ಷ್ಯ You know what is ಕೊಡಿ. my principle? ನನ್ನ ತತ್ವ ಏನಂದ್ರೆ, Watch. ನಾನು ಗಮನಿಸ್ತೇನೆ, Watch. No. ಎಚ್ಚರಿಸ್ತೇನೆ. Not this. Not no. Watch ನೋಡು and wait. ಮತ್ತು ಕಾಯಿ. Just wait. ಕಾಯಿ. The one who is sincere will always go up. ಯಾರು ಯಥಾರ್ಥನಾಗಿದ್ದಾನೋ ಆತನ ಯಾವತ್ತಿಗೂ ಮೇಲೆ ಬರ್ತಾನೆ. One who is not sincere will come down. ಮತ್ತು ಯಾರು ಯಥಾರ್ಥನಾಗಿಲ್ಲವೋ ಆತನ ಕೆಳಗೆ ಬರ್ತಾನೆ. ನಿಮ್ಮ ಬೈಬಲ್ ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ನನ್ನ ಹೆಸರು ಹಾಕಿ ಬರೆದುಕೊಳ್ರಿ. ಟುಮಾರೋ ಇಫ್ ಗಾಡ್ ಟೆಲ್ಸ್ ಪಾಸ್ಟರ್ ರಿಚಿ ಹೇಳಿದ್ದಾರೆ ಅಂತ ಹೇಳಿ. ನಿಮ್ಮ ಬೈಬಲ್ ಫ್ರಂಟ್ ಪೇಜ್ ನಲ್ಲಿ ನೀವು ಬರೆದುಕೊಳ್ರಿ, ನಾಳೆ ದೇವ್ರು ಕೇಳಿದ್ರೆ ಪಾಸ್ಟರ್ ರಿಚಿ ಹೇಳಿದ್ದಾರೆ ಅಂತ ಹೇಳಿ. ಯಥಾರ್ಥವಂತರು ಅವ್ರಿಗೆ 100 ದೂಷಣೆ ಬಂದ್ರು ಮೇಲೆ ಏನೇ ಹೇಳ್ತಾರೆ, ಯಾಕಂದ್ರೆ ಗಾಡ್ ಇಸ್ ದ ಒನ್ ಹೂ ಲಿಫ್ಟ್ಸ್ ದೆಮ್ ಅಪ್. ಯಥಾರ್ಥ ಉಳ್ಳವರು ಅವ್ರಿಗೆ 100 ದೂಷಣೆ ಬಂದ್ರು ಸಹ ದೇವರು ಅವರನ್ನು ಎತ್ತುತ್ತಾನೆ. ಯಾವನೋ ಕಿರಿಕಿದ್ದವನು, ಲೆಟ್ ಮೀ ಟೆಲ್ ಯು, ಗಾಡ್ ವಿಲ್ ನಾಟ್ ಸ್ಟ್ಯಾಂಡ್, ದಟ್ ಪರ್ಸನ್ ವಿಲ್ ಶುಡ್ ಗೋ ಡೌನ್. ಮತ್ತು ಯಾರು ಕಿರಿಕಿರ್ತಾನೋ ಆ ವ್ಯಕ್ತಿ ನಿಲ್ಲೋದಿಲ್ಲ, ಆತನ ಕೆಳಗೆ ಹೋಗ್ತಾನೆ. You know why I say? ನಾ ಯಾಕೆ ಹೇಳ್ತಾ ಇದ್ದೇನೆ When ಅಂದ್ರೆ, the word of God is coming to you and if you are neglecting it, watch and wait. Something is happening. ದೇವರ ವಾಕ್ಯವು ನಿಮ್ಮ ಬಳಿ ಬರಬೇಕಾದ್ರೆ ನೀವು ಅದನ್ನು ಅಲಕ್ಷ್ಯ ಮಾಡಬೇಕಾದ್ರೆ ಅಲ್ಲಿ ಏನೋ ಆಗ್ತಾ ಇದೆ, ನೋಡಿ ಕಾಯ್ದುಕೊಳ್ಳ್ರಿ. When we neglect the counsel, ನಾವು ದೇವರ ಒಂದು ಸಮಾಲೋಚನೆಯನ್ನು ತಿರಸ್ಕರಿಸಿದಾಗ. ಮೂರನೇ ವಿಷಯ, why we fall into the snare? ಯಾಕೆ ನಾವು ಈ ಬಲೆಯಲ್ಲಿ ಬೀಳ್ತೇವೆ? Ungodly covenants.
ಅದೈವಿಕವಾದ ಒಡಂಬಡಿಕೆಗಳು. Many of us, ಬಹಳ ಜನರು ನಾವು we make many covenants. ಬಹಳ ಒಡಂಬಡಿಕೆಗಳನ್ನು ನಾವು ಮಾಡ್ಕೊಳ್ತೇವೆ. Oh, we will stand with you. ನಾನು ನಿನ್ನೊಟ್ಟಿಗೆ Oh, ನಿಲ್ತೇನೆ, we will do with you. ನಾನು ನಿನ್ನೊಟ್ಟಿಗೆ ಇದು ಮಾಡ್ತೇನೆ. Church, ಸಭೆ, I want you to read one verse. ಒಂದು ವಚನ ದಯಮಾಡಿ ಓದ್ಕೊಳ್ರಿ. Exodus chapter 34 and verse 12. ವಿಮೋಚನೆ ಕಾಂಡ 34ನೇ ಅಧ್ಯಾಯ 12ನೇ ವಚನ. Please read. ದಯಮಾಡಿ ಓದ್ಕೊಳ್ರಿ. ವಿಮೋಚನೆ ಕಾಂಡ 34:12. ನೀನು ಹೋಗುವ ದೇಶ ನಿವಾಸಿಗಳ ಸಂಗಡ ಒಡಂಬಡಿಕೆಯನ್ನು ಮಾಡದಂತೆ ನೋಡಿಕೋ. ಒಂದು ವೇಳೆ ಮಾಡಿದರೆ ಅದು ನಿಮ್ಮ ಮಧ್ಯದಲ್ಲಿ ಉರುಲಾಗಿರುವುದು. You know what the Bible says? ಬೈಬಲ್ ಏನ್ ಹೇಳ್ತದ ಗೊತ್ತ್ರಿ? God says, ದೇವರು ಹೇಳ್ತಾರೆ, don't make a covenant with ungodly people. ಅದೈವಿಕವಾದ ವ್ಯಕ್ತಿಗಳೊಟ್ಟಿಗೆ ಈ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ಬೇಡ್ರಿ. Church, it is not Pastor Richie's word. ಅದು ಸಭೆ, ಅದು ಪಾಸ್ಟರ್ ರಿಚಿ ಅವರ ಮಾತಲ್ಲ, It is the very word of God. ಅದು ದೇವರ ವಾಕ್ಯವೇ ಆಗಿದೆ. I am not telling that you should. I am not telling that you need to throw them away. They are sinners. You should be separate. No. ಅವರನ್ನು ನೀವು ಹೊರಗೆ ಹಾಕಬೇಕು, ಅವರು ಪಾಪಿಗಳಂತ ಹೇಳಿ ನಾನು ಹೇಳ್ತಾ ಇಲ್ಲ. I also have thousands of friends. ನನಗೂ ಸಾವಿರಾರು ಸ್ನೇಹಿತರಿದ್ದಾರೆ. Let me tell you, many of my friends are from a different background, but they still ask me to pray. ನನ್ನ ಎಷ್ಟೋ ಸ್ನೇಹಿತರು ಬೇರೆ ಬೇರೆ ಹಿನ್ನೆಲೆದವರಾಗಿದ್ದಾರೆ, ಆದ್ರೂ ಸಹ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾರೆ. I am not talking about them. ಅವ್ರ ವಿಷಯವಾಗಿ ನಾನು ಹೇಳ್ತಾ ಇಲ್ಲ. I am talking about Psalms chapter 1. ಕೀರ್ತನೆ 1ನೇ ಅಧ್ಯಾಯ ವಿಷಯವಾಗಿ You know what ಹೇಳ್ತಾ Psalms ಇದೆ. chapter 1 says? ಕೀರ್ತನೆ 1ನೇ ಅಧ್ಯಾಯ ಏನ್ ಹೇಳ್ತದ ಗೊತ್ತ್ರಿ? Anybody remember? ಯಾರಿಗಾದ್ರೂ ನೆನಪಿದೆ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಟ್ಟಿಗೆ. Did you see the steps there? ಅಲ್ಲಿ ಹೆಜ್ಜೆಗಳನ್ನು ಗಮನಿಸ್ತಾ ಇದ್ದೀರಿ? ಕೇಳ್ರಿ ಇಲ್ಲಿ ಫಸ್ಟ್. ಲಕ್ಷ್ಯ ಕೊಟ್ಟು You know ಕೇಳಿ. how it happens? ಅದು ಹೇಗಾಗ್ತದಂದ್ರೆ, First we will walk with them. ಮೊದಲನೇದಾಗಿ ಅವರೊಟ್ಟಿಗೆ ನಾವು ನಡಿತೇವೆ. Second, we will stand with them. ಎರಡನೇದಾಗಿ ಅವರೊಟ್ಟಿಗೆ ನಿಂತ್ಕೊಳ್ತೇವೆ. Third, we will start sitting with them. ಮೂರನೇದಾಗಿ ಅವರೊಟ್ಟಿಗೆ ಕೂತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೇವೆ. You know what happens? ಅಲ್ಲೇನಾಗ್ತದಂದ್ರೆ, That's the time we are bound with ungodly covenant. ಆ ಸಮಯದಲ್ಲಿ ಅದೈವಿಕವಾದ ಒಡಂಬಡಿಕೆಯಿಂದ ನಾವು ಕಟ್ಟಲ್ಪಡ್ತೇವೆ. Now let's repeat it once again. ಇನ್ನೊಂದು ಸಾರಿ ನಾವು ಇದನ್ನು ಹೇಳಿಕೊಳ್ಳೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಟ್ಟಿಗೆ. ಯಾವ ವ್ಯಕ್ತಿ ದೇವರಿಗೆ ಭಯಪಡುವುದಿಲ್ಲವೋ ಅವ ಯಾರಿಗೂ ಭಯಪಡುವುದಿಲ್ಲ. ಯಾವ ವ್ಯಕ್ತಿ ದೇವರಿಗೆ ಭಯ ಪಡೋದಿಲ್ಲವೋ ಆತನು ಯಾರಿಗೂ ಭಯ He will never fear anybody. ಆತನು ಯಾರಿಗೂ ಭಯ ಪಡೋದಿಲ್ಲ. Don't stand with them. ಅಂತವರೊಟ್ಟಿಗೆ ನಿಲ್ಬೇಡ್ರಿ. People are telling, come we will do that, come we will do that, we will cheat them, we will put up into them. Don't stand with them. ಜನರು ನಿಮ್ ಕರೆದು ಬನ್ರಿ, ನಾವು ಇದು ಮಾಡೋಣ ಅದು ಮಾಡೋಣ, ಅವ್ರಿಗೆ ಮೋಸ ಮಾಡೋಣ ಅಂತ ಹೇಳ್ಬೇಕಾದ್ರೆ ಅವರೊಟ್ಟಿಗೆ ಹೋಗ್ಬೇಡ್ರಿ. Somebody told me, ಯಾರೋ ಒಬ್ರು ನನ್ಗೆ ಹೇಳಿದ್ರು, Anna, this lady was telling about you. ಈ ಒಂದು ಸ್ತ್ರೀ ನಿನ್ನ ಬಗ್ಗೆ ಈ ರೀತಿಯಾಗಿ ಹೇಳ್ತಾ ಇದ್ಲು. She was telling, ಅವ್ರು ಹೇಳ್ತಾ ಇದ್ರು, only be careful. ರಿಚನ ಜೊತೆ ಹೋಗ್ತಾ ಇದ್ದೀ, ಎಚ್ಚರ ವಹಿಸ್ಕೋ. ಯಾವ ವಿಚಾರನ ಬಿದ್ದಿದ್ದೀರಿ ನನ್ಗಳು ಕೇರ್ಫುಲ್ ಅಂತ ಹೇಳಕ್ಕೆ. ಯಾವ ವಿಚಾರನಾಗ ಬಿದ್ದಿದ್ದೀರಿ? ಯಾರಿಗೆ ನಾನು ಟೋಪಿ ಹಾಕಿದೆ? ಯಾರಿಗೆ ನಾನು ಟೋಪಿ ಯಾರಿಗೆ ಹಾಕಿದೆ? ನಾನು ಬೆನ್ನಿಗೆ ಚೂರಿ ಹಾಕಿದೆ? ಯಾರಿಗೆ ನಾನು ಬೆನ್ನಿಗೆ ಚುರಿ ಹಾಕಿದೆ? I always keep clean before my God. ನನ್ನ ಹೃದಯವು ನನ್ನ ದೇವರ ಮುಂದೆ ನಾನು ಪರಿಶುದ್ಧನಾಗಿಟ್ಕೊಳ್ತೇನೆ. But they can tell, oh, you go with them, you go with them, you go with them. ಆದ್ರೆ ಅವ್ರು ಹೇಳ್ಬಹುದು, ನೀನು ಇವರೊಟ್ಟಿಗೆ ಹೋಗು ಅವರೊಟ್ಟಿಗೆ ಹೋಗು ಅಂತ ಹೇಳ್ಬಹುದು. Because I asked them to come to the church, ರಿಚರ್ಡ್ ಕೂಡ ಹೋಗಬೇಡ. ನಾನು ಅವ್ರಿಗೆ ಸಭೆಗೆ ಬರ್ಲಿಕ್ಕೆ ಹೇಳ್ತೇನೆ, ಆ ಕಾರಣಕ್ಕೆ ನೀನು ರಿಚರ್ಡ್ಗೆ ಹೋಗಬೇಡ ಅಂತ ಹೇಳ್ತಾರೆ. ರಿಚರ್ಡ್ ಕೂಡ ಹೋಗಬೇಡ. ಸೆಲ್ ಮೀಟಿಂಗ್ ಬಾ ಅಂತೇನಲ್ಲ, ಅದಕ್ಕೆ ರಿಚರ್ಡ್ ಕೂಡ ಹೋಗಬೇಡ. Come to the fasting prayer and pray before God. That's why they say, don't go with Richiana. ಉಪವಾಸ ಪ್ರಾರ್ಥನೆಗೆ ಬನ್ರಿ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ಬೇಕಾದ್ರೆ ರಿಚರ್ಡ್ ಕೂಡ ಹೋಗಬೇಡ. Because I rebuke them when they do wrong. That's why they say, ರಿಚರ್ಡ್ ಕೂಡ ಹೋಗಬೇಡ. ಅವ್ರು ತಪ್ಪು ಮಾಡಿದಾಗ ನಾನು ಅವ್ರನ್ನ ಬೈತೇನಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ರಿಚರ್ಡ್ ಕೂಡ ಹೋಗಬೇಡ. ನೀವು ಕೂಡ ಹೋಗು, ತಿನ್ನೋರು ಕೂಡ ಹೋಗು, ತಪ್ಪು ಮಾಡೋರು ಕೂಡ ಹೋಗು, ಅವ್ರ ನಡೀತೈತಿ. Why you want to go with? ಕುಡಿಯೋರು ಕೂಡ ಹೋಗು, ತಿನ್ನೋರು ಕೂಡ ಹೋಗು, ತಪ್ಪು ಮಾಡೋರು ಕೂಡ ಹೋದ್ರೆ ಅದು ನಡೀತದೆ. Ungodly covenant. ಅದೈವಿಕವಾದ ಒಂದು ಒಡಂಬಡಿಕೆಗಳು. ಎಚ್ಚರ ವಹಿಸ್ಕೊಳ್ರಿ. Listen to me. ಲಕ್ಷ್ಯ All these ungodly covenants. ಈ ಅದೈವಿಕವಾದ ಒಡಂಬಡಿಕೆಗಳನ್ನು ಮಾಡ್ಕೊಳ್ಬೇಡ್ರಿ. Church, listen to me here. ಸಭೆ ಲಕ್ಷ್ಯ ಕೊಟ್ಟು ಅದು ಕೇಳಿ. ಯಾರು ಹೇಳ್ಯಾರಲ್ಲ, those people listen to me carefully. ಯಾರು ಹೇಳಿದಾರಲ್ಲ ಅವ್ರು ಲಕ್ಷ್ಯ ಕೊಟ್ಟು ಕೇಳ್ರಿ. ನಾನು ಯಥಾರ್ಥವಾಗಿದ್ದರೆ ನಾನು ಏನೇ ಹೇಳ್ತೇನ್ರಿ, ನೀವು ಏನ್ ಮಾತಾಡಿದ್ರೆ ನೀವು ಎಲ್ಲಿ ಇರ್ತೀರ ಅಲ್ಲೇ ಇರ್ತೀರಿ.
ನಾನು ಯಥಾರ್ಥವಾಗಿದ್ರೆ ನಾನು ಮೇಲೆ ಕೇಳ್ತೇನೆ, ಆದ್ರೆ ನೀವು ಆ ರೀತಿಯಾಗಿ ಮಾತಾಡಿದ್ರೆ ಅಲ್ಲೇ ಇರ್ತೀರಿ. I am challenging you openly in my church, in this church. ಈ ಸಭೆಯಲ್ಲಿ ನಾನು ಬಹಿರಂಗವಾಗಿ ನಾನು ಸವಾಲು ಹಾಕ್ತಾ ಇದ್ದೇನೆ. I'm telling you, are you ready to accept my challenge? ನನ್ನ ಸವಾಲನ್ನು ಸ್ವೀಕಾರ ಮಾಡ್ಲಿಕ್ಕೆ ನೀವು ಸಿದ್ಧರಾಗಿದ್ದೀರೋ? That's what the Bible says. ಅದು ಬೈಬಲ್ ಹೇಳ್ತದೆ. That's what the Bible says. ಅದು ಬೈಬಲ್ ಹೇಳ್ತದೆ. I am sincere, I will come. If you are sincere, you will come. ನಾನು ಯಥಾರ್ಥವಾಗಿದ್ರೆ ನಾನು ಮೇಲಕ್ಕೆ ಬರ್ತೇನೆ, ನೀವು ಯಥಾರ್ಥವಾಗಿದ್ರೆ ನೀವು ಮೇಲಕ್ಕೆ ಬರ್ತೀರಿ. We will see that. ಅದು ನಾವು ನೋಡೋಣ. Days will prove. ದಿನಗಳು ಅದು ರುಜು ಮಾಡ್ತವೆ. ನಾಲ್ಕನೇ ವಿಷಯ, Foolish words get you into a snare. ಈ ಮೂರ್ಖವಾದ ಮಾತುಗಳಿಂದ ನಾವು ಈ ಒಂದು ಬಲೆಗೆ ಬೀಳ್ತೇವೆ. Proverbs 18 and verse 7. ಜ್ಞಾನೋಕ್ತಿ 18ನೇ ಅಧ್ಯಾಯ 7ನೇ ವಚನ. Please read. ದಯಮಾಡಿ ಓದ್ಕೊಳ್ಳಿ. ಚೀಟು ಕಲಹಗಳನ್ನು ನಿಲ್ಲಿಸಿ ಬಲಿಷ್ಠರನ್ನು ಅಗಲಿಸುತ್ತದೆ. 18 and verse 7. 18:7. ಬುದ್ಧಿಹೀನನ ಬಾಯಿಯು ಅವನ ನಾಶನ ಮತ್ತು ಅವನ ತುಟಿಗಳು ಪ್ರಾಣಕ್ಕೆ ಪಾಶ. You know what the Bible says? ಬೈಬಲ್ ಏನು ಹೇಳ್ತದೆ ಗೊತ್ತ್ರಿ? A foolish man's words are a snare to him. ಒಬ್ಬ ಮೂರ್ಖನ ಮಾತುಗಳು ಆತನಿಗೆ ಒಂದು ಬಲೆಯಲ್ಲಿ ಬೀಳುವಂತೆ Did you see ಮಾಡುತ್ತದೆ. anybody talking without head and tail? ಯಾರಾದ್ರೂ ತಲೆ ಇಲ್ಲ ಬಾಲ ಇಲ್ಲ ಮಾತಾಡೋದು ನೋಡಿ ಕೇಳಿದ್ದೀರಿ? But they don't have head and tail. ಅವ್ರ ಮಾತುಗಳಲ್ಲಿ ಯಾವುದೇ ತಲೆ ಇಲ್ಲ ಬಾಲ ಇಲ್ಲ. We call them ಮಾತಿನ ಮಲ್ಲ ಅಂತ ಹೇಳಿ. ಅವ್ರಿಗೆ ಮಾತಿನ ಮಲ್ಲ ಅಂತ ಕರೀತೀವಿ. ಅವ್ರನ್ನ They ಕೇಳಿದ್ದೀರಿ? talk whatever they want. ಅವ್ರು ಏನ್ ಬೇಕೋ ಅದು ಮಾತನಾಡ್ತಾರೆ. See, they don't have the control over their words. ಅವರ ಮಾತುಗಳ ಮೇಲೆ ಅವ್ರಿಗೆ ಹತೋಟಿ ಇರೋದಿಲ್ಲ. And do you know what the Bible says? ಬೈಬಲ್ ಏನ್ ಹೇಳ್ತದೆ ಗೊತ್ತ್ರಿ? You are snared by the words of your mouth. ನಿನ್ನ ಬಾಯಿಯ ಮಾತುಗಳಿಂದ ನೀವು ಬಲೆಗೆ ಬೀಳ್ತೀರಿ. That's what the Bible says. ಅದೇ ಬೈಬಲ್ ಹೇಳ್ತದೆ. A foolish man. ಅವ ಮೂರ್ಖನು. And you know that okay. ನನ್ನ ಜೀವನನೇ ಇಷ್ಟ. ನನ್ನ ಜೀವನನೇ ಇಷ್ಟ. ನನ್ನ ಹಣೆ ಬಾರ ಇಷ್ಟ. ನನ್ನ ಹಣೆ ಬರಾನೇ ಇಷ್ಟ. ಹಣೆ ಬಾರ ಅಷ್ಟೇ. ನನ್ನ ತಲೆ ಬಾರನೇ ಅಷ್ಟು. ಅವ್ವ ಯಾಕೆ ಹುಟ್ಸ್ಯಾಳೋ ಏನೋ. ನಮ್ಮ ಅವ್ವ ಯಾಕೆ ಹುಟ್ಸ್ಯಾಳೋ ಏನೋ. ನಮ್ಮ ಅಪ್ಪ ಯಾಕೆ ಹಿಂಗೆ ಮಾಡ್ಯಾನೋ ಏನೋ. ನಮ್ಮಪ್ಪ ಯಾಕೆ ಹಿಂಗೆ ಮಾಡ್ಯಾನೋ ಏನೋ. ಎಷ್ಟು ನಿನ್ನ ಬಗ್ಗೆ ಕೆಟ್ಟ ಮಾತಾಡ್ತೀಯೋ ಅಷ್ಟು ಬಲೆಗೆ ಬೀಳ್ತೀವಿ. ನೀನು ಎಷ್ಟು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತೀಯೋ ಅಷ್ಟು ಬಲೆಯಲ್ಲಿ ನೀನು ಬೀಳ್ತೀವಿ. ಎಷ್ಟು ಮಂದಿ ಮಾತಾಡಿಲ್ಲ? ಎಷ್ಟು ಜನ ನಾವು ಮಾತಾಡಿಲ್ರಿ? ಕಮಾನ ನೀವ ಸಾಕ್ತಿರ್ರಿ ನಾನು ಸಾಕ್ತೀನಿ. Many of us we speak that word. ಬಹಳ ಜನರು ನಾವು ಈ ರೀತಿಯಾಗಿ ಮಾತನಾಡ್ತೇವೆ. Oh, what is our life? ನನ್ನ ಜೀವಿತ ಏನಾಗಿದೆ? Oh, ನಾನು ಮದುವೆ ಮಾಡ್ಕೊಂಡಿದ್ದೆ ಸಾಕಾಗ್ಬಿಟ್ಟೈತಿ. ನಿನಗೆ ಮದುವೆ ಮಾಡ್ಕೊಂಡು ನಂಗೆ ಸಾಕಾಗ್ಬಿಟ್ಟೆ. ಕರೆ ಸಾಕಾಗೈತಿ ನಿನಗ. ಕರೆ ಸಾಕಾಗೈತಿ ನಿನಗ. ಯಾವಾಗಾರ ಹೇಳಿ ನಿನ್ನ ಹೆಂಡತಿಗೆ ನೀನು ಮದುವೆ ಮಾಡ್ಕೊಂಡಿದ್ದೆ ಬಹಳ ಸಂತೋಷವಾಗೈತಿ. ನಿನ್ನ ಹೆಂಡತಿಗೆ ಯಾವಾಗಾದ್ರೂ ಹೇಳಿದಿರಿ ನಿನ್ ಮದುವೆ ಮಾಡ್ಕೊಂಡಾಗಿದ್ದ ಬಹಳ ಸಂತೋಷವಾಗಿದ್ದೇನೆ ಅಂತ ಹೇಳಿ? ನೋಡಿದ್ರು ಯಾಕಾರ ಮದುವೆ ಮಾಡ್ಕೊಂಡೆ? ನೋಡಿದ್ಕೊಳ್ಳ ಯಾಕಾರ ಮದುವೆ ಮಾಡ್ಕೊಂಡೇನೆ ಅಂತ ಹೇಳಿ. ಎಷ್ಟು ಜನರು ಆ ರೀತಿಯಾಗಿ ಮಾಡ್ತೀರಿ? ಒಬ್ಬರಾರು ಎಷ್ಟು ಜನರು ಆ ರೀತಿಯಾಗಿ ಮಾಡಿದ್ದೀರಿ? ಎತ್ರಿ ಕೈ ಕೊಡೋಣ. Right? What we see, we begin to curse our own marriages. ನಮ್ಮ ಸ್ವಂತ ಮದುವೆಗಳನ್ನು ನಾವು ಶಾಪ ಹಾಕ್ತೇವೆ. जिस दिन तू आया नहीं पड़ोसी चालू हो गई. ಯಾವಾಗಿಂದ ನೀ ಬಂದಿಯಲ್ಲ ನನ್ನ ಜೀವಿತದಲ್ಲಿ ಪಣೋತಿ ಪ್ರಾರಂಭವಾಗಿದೆ. ಎಷ್ಟು ಜನರು ಹೇಳಿದ್ರಿ? Many of us we did that. ಬಹಳ ಜನರು ಹೇಗೆ ಮಾತಾಡ್ತಾರೆ? Curse your marriage. ನಿನ್ನ ಮದುವೆಗೆ ನೀನು ಶಾಪ ಹಾಕಬೇಡ್ರಿ. Let me tell you, build up your marriage. ನಿನ್ನ ಮದುವೆಯನ್ನು ನೀನು ಕಟ್ಟ್ರಿ. Satan waits for that. ಸೈತಾನನು ಆ ಮಾತುಗಳಿಗಾಗಿ ಕಾಯ್ತಾನೆ. ಮಾಸ್ಟರ್ ನಾನು ಗಡ್ಡ ಕಣಬೇಕಂತ ಬಹಳ ಆಸೆ ಇದೆ. ಪಾಸ್ಟರ್ ನಾನು ಸಾಯ್ಬೇಕಂತೇಳಿ ಬಹಳ ಆಸೆ ಇದೆ. ಟ್ರೈನ್ ನೋಡಿದಾಗೆಲ್ಲ ಬಾಬಾ ಅಂತ ಐತಿ ನನಗೆ. ಟ್ರೈನ್ ನೋಡಿದಾಗೆಲ್ಲ ಬಾಬಾ ಅಂತ ಐತಿ. ಟ್ರಕ್ ಹೋಗ್ಬೇಕಾದ್ರೆ ಎರಡೇ ಟೈರ್ ಕಟ್ತಿದೆ ನನ್ನ ತಲೆ. ಆ ಟ್ರಕ್ ಹೋಗ್ಬೇಕಾದ್ರೆ ಎರಡೇ ಟೈರ್ ಕಾಣ್ತದೆ, ನಮ್ಮ ತಲೆ ಕಾಣ್ತಾ ಇದೆ. ಉಣಕಲ್ ಕೆರಿ ನೋಡಿದಾಗ ಯಾವಾಗ ಜಿಗಿದೇನೋ ಅನಿಸ್ತೈತಿ, ಮೈಯೆಲ್ಲ ಚುರು 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 ಅಂತೈತಿ. ಉಣಕಲ್ ಕೆರೆ ನೋಡಿದಾಗ ಯಾವಾಗ ಜಿಗಿದೇನೋ ಅನಿಸ್ತೈತಿ, ಮೈಯೆಲ್ಲ ಚುರು ಚುರು. Why you want to die? ಯಾಕೆ ನೀವು ಸಾಯ್ಬೇಕಾಗಿ ಬಯಸ್ತೀರಿ? Fearfully and wonderfully made. ನೀವು ಅದ್ಭುತವಾಗಿ ವಿಚಿತ್ರವಾಗಿ ಮಾಡಲ್ಪಟ್ಟಿದ್ದೀರಿ. You should live to declare the praises of God. ದೇವರ ಸ್ತೋತ್ರಗಳನ್ನು ನೀವು ಘೋಷಿಸಲಿಕ್ಕೆ ನೀವು ಜೀವಿಸಬೇಕು. If you talk wrong things, Satan will catch you. ನೀವು ತಪ್ಪಾದ ಮಾತುಗಳನ್ನು ಮಾತನಾಡಬೇಕಾದ್ರೆ ಸೈತಾನನು ನಿಮ್ಮನ್ನು ಹಿಡಿತಾನೆ. And last one. ಕೊನೆಯದಾಗಿ Fear of men brings the snare. ಮನುಷ್ಯರ ಭಯವು ಆ ಬಲೆಯನ್ನು ತೆಗೆದುಕೊಂಡು ಬರ್ತದೆ. Fear of men. ಮನುಷ್ಯರ ಭಯವು. Proverbs 29 verse 25. ಜ್ಞಾನೋಕ್ತಿ 29ನೇ ಅಧ್ಯಾಯ 25ನೇ ವಚನ. Please read. ದಯಮಾಡಿ ಓದ್ಕೊಳ್ಳ್ರಿ. ಮನುಷ್ಯನ ಭಯವು
ಉರುಲನ್ನು ತರುತ್ತದೆ. You know what the Bible says? ಬೈಬಲ್ ಏನ್ ಹೇಳ್ತದೆ ಗೊತ್ತ್ರಿ? The fear of man. ಮನುಷ್ಯರ ಭಯವು. How many of you fear man? ಎಷ್ಟು ಜನರು ನೀವು ಮನುಷ್ಯರಿಗೆ ಭಯ ಪಡ್ತೀರಿ? How many of you get scared of man? ಎಷ್ಟು ಜನರು ಈ ಮನುಷ್ಯರಿಂದ ಭಯ ಪಡ್ತೀರಿ? What they will do to us? ಅವ್ರು ನಮ್ಗೆ ಏನ್ ಮಾಡ್ತಾರೋ? Church, listen to me carefully. ಸಭೆ ಲಕ್ಷ್ಯ ಕೊಟ್ಟು ಕೇಳ್ರಿ. ದೇವರು ಪರ್ಮಿಷನ್ ಕೊಡದೆ ಹೋದರೆ not even a single hair a man can touch. ದೇವರು ಪರವಾನಗಿ ಕೊಡದೇ ಇದ್ದರೆ ಮನುಷ್ಯನ ನಮ್ಮ ತಲೆ ಒಂದು ಕೂದಲು ಸಹ ಮನುಷ್ಯನು ಮುಟ್ಲಿಕ್ಕೆ ಆಗೋದಿಲ್ಲ. That's what the Bible says. ಅದೇ ಬೈಬಲ್ ಹೇಳ್ತದೆ. That's what Jesus said. ಅದೇ ಕ್ರಿಸ್ತನ ಹೇಳ್ತಾನೆ. What Pilate said? ಪಿಲಾಯತನ ಏನ್ ಹೇಳ್ತಾನೆ ಗೊತ್ತ್ರಿ? He said, Jesus, ಅದನ್ನ ಹೇಳ್ತಾನೆ, ಯೇಸುವೆ, all the power to release you. ನಾನು ನಿನ್ನನ್ನು ಬಿಡುಗಡೆ ಮಾಡ್ಲಿಕ್ಕೆ ಎಲ್ಲಾ ಶಕ್ತಿಯು ನನಗಿದೆ. Now tell me, what should I do? ಈಗ ಹೇಳು ನಾನು ಏನ್ ಮಾಡ್ಬೇಕಂತ ಹೇಳಿ. Jesus said, ಕ್ರಿಸ್ತನ್ ಹೇಳ್ತಾನೆ, sir, you don't have that power. ನಿನಗೆ ಆ ಒಂದು ಬಲವಿಲ್ಲ ಸರ್. Because God gave you, that is why you have. ದೇವರು ನಿನಗೆ ಆ ಬಲವನ್ನು ಕೊಟ್ಟಿದ್ದ ಕಾರಣ ಅದು ನಿನಗಿದೆ. Because it's come from heaven. ಯಾಕಂದ್ರೆ ಅದು ಪರಲೋಕದಿಂದ ಬಂದಿದೆ. You know why you fall in this snare? ಯಾಕೆ ನೀವು ಆ ಒಂದು ಬಲೆಯಲ್ಲಿ ಬೀಳ್ತೀರಿ ಗೊತ್ತ್ರಿ? Because you have fear. ಯಾಕಂದ್ರೆ ಮನುಷ್ಯರ ಒಂದು ಭಯ ನಿನಗಿದೆ. Don't get scared. ಭಯ ಪಡಬೇಡ್ರಿ. Man can't do anything. ಮನುಷ್ಯನು ನಿನ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. Trust God. ದೇವರಿಗೆ ಮಾತ್ರ ನೀನು ಭರವಸೆ ಇಡು. Now listen to me. ಲಕ್ಷ್ಯ ಕೊಟ್ಟು ಕೇಳ್ರಿ. You know what the psalmist says? ಈ ಕೀರ್ತನೆಗಾರನು ಏನು ಹೇಳ್ತಾನೆ He ಗೊತ್ತ್ರಿ? shall deliver me from the fear of the man or the snake. ಈ ಮನುಷ್ಯರ ಬಲೆಯಿಂದ ಆತನು ನನ್ನನ್ನು ತಪ್ಪಿಸ್ತಾನೆ. Now I told you 5 things. ನಾನು ನಿಮ್ಗೆ 5 ವಿಷಯಗಳು ಹೇಳಿದೆ. Why you fall? ಯಾಕೆ ನೀನು ಬಿದ್ದು ಹೋಗ್ತಿ? Why you fall into the trap of the enemy? ಆ ವೈರಿಯ ಒಂದು ಬಲೆಯಲ್ಲಿ ಯಾಕೆ ಬೀಳ್ತಿ? Okay, now tell it with me. ಈಗ ನನ್ನೊಟ್ಟಿಗೆ ಹೇಳ್ರಿ. When you don't fear God, you fall. ನೀನು ದೇವರಿಗೆ ಭಯ ಪಡದೆ ಇದ್ದಾಗ ನೀನು ಆತನ ಬಲೆಯಲ್ಲಿ ಬೀಳ್ತಿ. Come on. ದೇವರಿಗೆ ಭಯ ಪಡದಾಗ ಬೀಳುತ್ತೇವೆ. ಜೋರಾಗಿ ಹೇಳಿ. ದೇವರಿಗೆ ನಾನು ಭಯ ಪಡದೆ ಹೋದರೆ ವೈರಿಯ ಬಲೆಯಲ್ಲಿ ಬೀಳುತ್ತೇನೆ. ದೇವರ ಸಮಾಲೋಚನೆಯನ್ನು ತಿರಸ್ಕಾರ ಮಾಡಿದರೆ ಬೀಳುತ್ತೇನೆ. ಅದೈವಿಕವಾದ ಒಡಂಬಡಿಕೆ ಮಾಡಿಕೊಂಡಾಗ ಬೀಳುತ್ತೇನೆ. ಮೂರ್ಖ ಮಾತುಗಳಿಂದ ಬೀಳುತ್ತೇನೆ. ಮನುಷ್ಯರ ಭಯದಿಂದ ಬೀಳುತ್ತೇನೆ. See, that's what the Bible says. ಅದೇ ಬೈಬಲ್ ಹೇಳ್ತದೆ. Now let me take you to the second one. ಈಗ 2ನೇ ವಿಷಯಕ್ಕೆ ನಾನು The result of the snare. ಆ ಒಂದು ಬಲೆಯ ಒಂದು ಪರಿಣಾಮವು. Now when you fall into the snare, ಈಗ ನಾವು ಆ ಬಲೆಯಲ್ಲಿ ಬಿದ್ದಾಗ what happens to us? ನಮ್ಗೇನಾಗ್ತದೆ? Right? You should never forget that. ಅದನ್ನು ನೀವು ಮರ್ತು ಬಿಡಬೇಡ್ರಿ. Quickly I will share 3 things. ಬೇಗನೆ 3 ವಿಷಯಗಳನ್ನು ಹೇಳ್ತೇನೆ. Are you ready? ಸಿದ್ಧರಾಗಿದ್ದೀರಿ? First one. ಮೊದಲನೇ ವಿಷಯ, Defines you. ಅದು ನಮ್ಮನ್ನು ಹೊಲೆ ಮಾಡ್ತದೆ. It defines. ಅದು ನಮ್ಮನ್ನು ಹೊಲೆ ಮಾಡ್ತದೆ. Now church, listen to me. Here, ಸಭೆ ಲಕ್ಷ್ಯ ಕೊಟ್ಟು ಕೇಳ್ರಿ. many of us, we are defiled ourselves with the world. ಬಹಳ ಜನರು ನಾವು ಈ ಲೋಕದ ವಿಷಯಗಳಿಂದ ನಮ್ಮನ್ನು ನಾವು ಹೊಲೆ They ಮಾಡಿಕೊಂಡಿದ್ದೇವೆ. are defiled us by the things of this world. ಈ ಲೋಕದ ವಿಷಯಗಳಿಂದ ನಮ್ಮನ್ನು ಹೊಲೆ ಮಾಡಿಕೊಂಡಿದ್ದೇವೆ. The world is so attractive. ಈ ಲೋಕವು ಎಷ್ಟು ಆಕರ್ಷಕವಾಗಿದೆ ಅಂದ್ರೆ We get into that. ನಾವು ಅದರಲ್ಲಿ ಬೀಳ್ತೇವೆ. Yesterday I sent, I took a photo of a boy. ನೆನ್ನೆ ಒಂದು ಹುಡುಗನ ಒಂದು ಫೋಟೋ ತೆಗೆದುಕೊಂಡೆ And ನಾನು. I forwarded it to many of my friends and my brothers. ನನ್ನ ಸಹೋದರರು ಮತ್ತು ಕೆಲವೊಂದು ಸ್ನೇಹಿತರಿಗೆ ನಾನು ಆ ಫೋಟೋವನ್ನು ನಾನು ಫಾರ್ವರ್ಡ್ ಮಾಡಿದೆ. Once upon a time, ಒಂದು ಸಾರಿ ಒಂದು ಸಮಯದಲ್ಲಿ this boy grew with us. ಈ ಒಂದು ಹುಡುಗನು ನಮ್ಮೊಟ್ಟಿಗೆ ಬೆಳೆದ. And like you know, after he left the hostel, ಆ ಒಂದು ಹಾಸ್ಟೆಲ್ ಬಿಟ್ಟಾದ ಮೇಲೆ I told him many times. ಆತನಿಗೆ ಬಹಳ ಸಾರಿ I ಹೇಳಿದೆ. said, Adarsh, ನಾನು ಆತನಿಗೆ ಹೇಳಿದೆ, ಆದರ್ಶ್ don't do that. ಅದನ್ನ ಮಾಡಬೇಡ. Fear God. ದೇವರಿಗೆ ಭಯ ಪಡು. Walk in the ways of God. ದೇವರ ಮಾರ್ಗಗಳಲ್ಲಿ ನಡೆ. You know what he used to do? ಆತನ ಏನ್ ಮಾಡ್ತಾ ಇದ್ದ ಗೊತ್ತಿದೆ? He had some Kapori friends. ಆತನಿಗೆ ಒಂದು ಟಪೋರಿ ಸ್ನೇಹಿತರಿದ್ರು. He modified one bike. ಒಂದು ಬೈಕ್ ಅನ್ನು ಅವರು ಮಾಡಿಫೈ ಮಾಡಿ, Bike didn't have head or tail. ಆ ಬೈಕ್ಗೆ ಒಂದು ತಲೆ ಇರ್ಲಿಲ್ಲ, ಬಾಲ ಇರ್ಲಿಲ್ಲ. Before me, he used to go, he used to go out, do all the mustings there. ನನ್ನ ಮುಂದೆ ಒಂದು ಆ ಬೈಕ್ ಇಂದ ಮಜಾ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ರು. ರೊಕ್ಕ ಬರ್ತಾ ಇದ್ರೆ. ರೊಕ್ಕ ಬರ್ತಾ ಇತ್ತು. So he was enjoying. ಅವ್ರು ಬಹಳ ಎಂಜಾಯ್ ಮಾಡ್ತಾ ಇದ್ರು. Many times when I told him, ಬಹಳ ಸಾರಿ ಆತನಿಗೆ he ಹೇಳಿದೆ, neglected that. ಆತನ ಅಲಕ್ಷ್ಯ ಮಾಡಿದ. You know what happened? ಅಲ್ಲಿ ಏನಾಯ್ತು ಗೊತ್ತ್ರಿ? Yesterday when I met him, ನೆನ್ನೆ ಆತನಿಗೆ ಭೇಟಿಯಾದಾಗ, I think Susan knows him. ಸುಜನ್ ಗೊತ್ತಿರ್ಬೇಕು. Yesterday when I saw him, ನೆನ್ನೆ ಆತನ ನಾನು ನೋಡಿದಾಗ he is full of wounds. ಮೈಯೆಲ್ಲ ಆತನಿಗೆ ಹುಣ್ಣಾಗಿದೆ. He is stinking. ಆತನ ದುರ್ವಾಸನೆ ಹೊಡಿತಾ He ಇದ್ದಾನೆ. doesn't have proper slippers to wear. ಆತನ ಕಾಲಲ್ಲಿ ಸರಿಯಾದ ಚಪ್ಪಲಿಲ್ಲ. He is telling Anna, no, I don't have food to eat. ಆತನ ಹೇಳ್ತಾ ಇದ್ದೆ, ಅಣ್ಣ ನಾನು ತಿನ್ಲಿಕ್ಕೆ ಊಟ ಇಲ್ಲ ಅಣ್ಣ ಅಂತ. You know why it happened?
ಅದು ಯಾಕಾಗ್ತದೆ ಅಂದ್ರೆ when he got more attracted to the things of the world, that led him there. ಈ ಲೋಕದ ವಿಷಯಗಳಿಗೆ ನಾವು ಬಹಳ ಆಕರ್ಷಣೆ ಹೊಂದಿದಾಗ ಅದಕ್ಕೆ ನಡೆಸ್ತದೆ. Do you know some people's style? ಕೆಲವೊಬ್ಬರ ಸ್ಟೈಲ್ಗಳು They ನೋಡಿದ್ದೀರಿ. open the gudka this way. ಆ ಗುಟ್ಕಾನ ಈ ರೀತಿಯಾಗಿ ತೆಗಿತಾರೆ, In the mouth. ಆ ಬಾಯಲ್ಲಿ ಹಾಕೊಳ್ತಾರೆ. ಹೊಡೆದ್ರೆ ಅದು ಕರ್ರ ತಿರುಗಬೇಕಂತ ಸ್ಟೈಲ್ that is. ಅದು ಗಾಳಿಯಲ್ಲಿ ಹೊಡೆದ್ರೆ ಅದು ಗರ್ರ ಅಂತ ತಿರುಗಬೇಕು. And some people are there. ಕೆಲವು ಜನರಿದ್ದಾರೆ, They smoke. ಅವರು ಸ್ಮೋಕ್ ಮಾಡ್ತಾರೆ. 10 ring ಬಂದ್ರೆ this is a very great fellow. ಆ ಒಂದು ಹೊಗೆಯಲ್ಲಿ 10 ರಿಂಗ್ ಬಂದ್ರೆ ಅದನ್ನು ಬಹಳ ಉತ್ತಮವನು ಅಂತ ಹೇಳ್ತಾನೆ. My question is, ನನ್ನ ಪ್ರಶ್ನೆ ಏನಂದ್ರೆ, ಯಾವಾಗಾರ ಅದು ಪೇಪರ್ ಮೇಲೆ ಅದು ಸಿಗರೇಟ್ ಪ್ಯಾಕೆಟ್ ಮೇಲೆ ಓದಿಲ್ಲ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್? ಆ ಒಂದು ಸಿಗರೆಟ್ ಪ್ಯಾಕೆಟ್ ಮೇಲೆ ಓದಿಲ್ರಿ, ಆ ಒಂದು ಸಿಗರೆಟ್ ಸೇರೋದು ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗಿದೆ. ಹೊಗೆ ಮೇಲೆ ಹೋಯ್ತಲ್ಲ ಒಂದು ದಿವಸ ನೀವು ಮೇಲೆ ಹೋಗೋದಿಲ್ಲ, ಕೆಳಗೆ ಹೋಗಕ್ಕೆ ಚಾಲು ಮಾಡ್ತೀವಿ. ಹೇಗೆ ಆ ಹೊಗೆ ಮೇಲೆ ಹೋಯ್ತಲ್ಲ ಒಂದು ದಿನ ನೀವು ಮೇಲೆ ಹೋಗೋದಿಲ್ಲ, ಕೆಳಗೆ ಬರ್ತೀವಿ. ಸ್ವಲ್ಪ ಮಂದಿ ಇದು ಹಿಂಗೆ ಬಿದ್ದು ಕೂಡಲ್ಲ, ಒಳಗೆ ಶೇರ್ನಿ ಆಗಿರ್ತಾವೆ. ಕೆಲವು ಮಂದಿಗೆ ಈ ಒಂದು ಇದು ಬಿತ್ತಂದ್ರೆ ಒಳಗಡೆ ಶೇರ್ನಿ ಅಂತ ಬಿಡ್ತದೆ. ಅದೇನ್ರಿ ಒಳಗೆ ಸೇರಿದ್ರು ಗುಂಡು ಅಂತೇಳಿ ಚಾಲುನೆ, ಒಳಗೆ ಸೇರಿದರೆ ಗುಂಡು ಅಂತ ಹೇಳಿ ಪ್ರಾರಂಭವಾಗ್ತದೆ. ಕುಡಿಯಕ್ಕಿಂತ ಮುಂಚೆ ಎಲ್ಲರಿಗೂ ಅಲ್ಲ ನವಿಲಿನ ಆತ್ಮ ಇರ್ತೈತ್ರಿ. ಕುಡಿಯೋಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆ ಒಂದು ನವಿಲಿನ ಆತ್ಮ ಇರ್ತದೆ. ನೀ ಬಾ ಎಲ್ಲರೂ ಕರ್ಕೊಂಡು ಹೋಗೋದು. ನೀ ಬಾ ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೆ ಕರೀತೇವೆ. ಕಟಕದ ಒಳಗೆ ಬಿದ್ದ ಮೇಲೆ ಸ್ವಲ್ಪ ಕುಡಿದ ಮೇಲೆ ಹುಲಿ ಆತ್ಮ ಬಂದ್ಬಿಡ್ತೈತೆ ಅವ್ರ ಮೇಲೆ ಹುಲಿ ಆತ್ಮ ಬಂದ್ಬಿಡ್ತದ್ರಿ. ಯಾರು ಬೇಕಾದ್ರೆ ಶರ್ಟ್ ಇರ್ತಾರೆ ಏನ್ಲೇ ಯಾಕೆ ಒಳಗೆ ಹೋಗಿರ್ತೈತಲ್ಲ, ಒಳಗೆ ಹೋಗಿರ್ತದಲ್ಲ, ಅದಕ್ಕೆ ಯಾರು ಬೇಕಾದ್ರೂ ಶರ್ಟ್ ಇರೋದು ಏನ್ಲೇ ಹೆಂಗ್ಲೆ ಅಂತ ಹೇಳ್ತಾರೆ. ಚಾರ್ಜ್ ಜಾಸ್ತಿ ಆಗಿರ್ತೈತಿ, ಸ್ವಲ್ಪ ಹೆಚ್ಚು ಜಾಸ್ತಿ ಚಾರ್ಜ್ ಆಗಿದೆ. ಇನ್ನು ಸ್ವಲ್ಪ ಒಂದು ತಾಸು ಹೋದ ಮೇಲೆ ಒಂದ್ ತಾಸು ಆದ್ಮೇಲೆ ಮಂಗ್ಯಾನ ಆತ್ಮ ಬಂದ್ಬಿಡ್ತೈತಿ. ಮಂಗ್ಯಾನ ಆತ್ಮ ಬರ್ತದೆ. ಯಾರು ನೋಡ್ರು ಕಿಸಿಕ್ ಅಂತ ನಗ್ತಾ ಇರ್ತಾರೆ. ಇನ್ನೊಂದು ತಾಸು ಆದ್ಮೇಲೆ ಆತ್ಮ ಬಂದಿರ್ತೈತೆ. ಇನ್ನೊಂದು ತಾಸು ಆದ್ಮೇಲೆ ಹಂದಿ ಆತ್ಮ ಬಂದಿರ್ತೈತಿ. ಘಟನೆ ಕುಂತ ಹಿಂಗ ಮಾಡಿ ಬೇಕಾಯ್ತು ನಿಮ್ಗೆ. ನಮ್ಮನ್ನು ನಾವು ಹೊಲೆ ಮಾಡ್ಕೊಂಡು ನಿಮ್ಗೆ ಗೊತ್ತಿಲ್ಲ ರೀ, ಈ ಒಂದು ದೇಹವು ಅದು ದೇವರ ಆಲಯವಾಗಿದೆ. ದೇವರು ಇಲ್ಲಿ ವಾಸವಾಗಿದ್ದಾನೆ. ಅದು ನಿಮ್ಗೆ ಗೊತ್ತಿಲ್ರಿ? ಯಾಕೆ ನಮ್ಮನ್ನು ನಾವು ಹೊಲೆ ಮಾಡ್ಕೊಳ್ತಾ ಇದ್ದೇವೆ? ಅದು ಪರಿಶುದ್ಧವಾಗಿ ನಾವು ಇಟ್ಕೊಳ್ಳೋಣ, ಅದನ್ನು ಪರಿಶುದ್ಧವಾಗಿ ನಾವು ಇಟ್ಕೊಳ್ಳೋಣ, ನಾವು ಪರಿಶುದ್ಧತೆಯಲ್ಲಿ ನಾವು ನಡೆಯೋಣ. ಲಕ್ಷ್ಯ ಕೊಟ್ಟು ಕೇಳ್ರಿ. ಬಹಳ ವಚನಗಳು ನಾನು ಕೊಡಬಹುದು, ಬರ್ಕೊಳ್ರಿ ಅಷ್ಟೇ, ಓದ್ಬೇಡ್ರಿ. ಕೀರ್ತನೆ 106ನೇ ಅಧ್ಯಾಯ 39ನೇ ವಚನ, 2 ಕೊರಿಂಥಿಯ 7ನೇ ಅಧ್ಯಾಯ 1ನೇ ವಚನ, 2 ಪೇತ್ರ 2ನೇ ಅಧ್ಯಾಯ 1ನೇ ವಚನ, 10ನೇ ವಚನ, 2 ಪೇತ್ರ 2ನೇ ಅಧ್ಯಾಯ 10ನೇ ವಚನ. ನಾವು ಈ ಒಂದು ಪಾಶದ ಬಲೆಯಲ್ಲಿ ಬಿದ್ದಾಗ ನಾವು ನಮ್ಮನ್ನು ಹೊಲೆ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ ವಾಕ್ಯಗಳು ಹೇಳ್ತದೆ. 2ನೇ ವಿಷಯ, ಆ ಒಂದು ಬಲೆಯು ನಮ್ಮನ್ನು ನಾಶ ಮಾಡ್ತದೆ. ಆ ಬಲೆಯು ನಮ್ಮನ್ನು ನಾಶ ಮಾಡ್ತದೆ. ಅದು ನಮ್ಮನ್ನು ಹೊಲೆ ಮಾಡುವುದಷ್ಟೇ ಅಲ್ಲ, ಅದನ್ನು ನಮ್ಮನ್ನು ನಾಶ ಮಾಡ್ತದೆ. ಬಹಳ ಜನರು ನಾವು ನಮ್ಮ ಜೀವಿತವನ್ನು ನಾವು ನಾಶ ಮಾಡಿಕೊಂಡಿದ್ದೇವೆ. ನಮ್ಮ ಜೀವಿತವನ್ನು ನಾಶ ಮಾಡಿಕೊಂಡಿದ್ದೇವೆ. ಸಭೆ ಲಕ್ಷ್ಯ ಕೊಟ್ಟು ಕೇಳ್ರಿ. ಬೈಬಲ್ ಹೇಳ್ತದೆ 1 ತಿಮೋತಿ 6ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನದವರೆಗೂ ಈ ಹಣದ ಒಂದು ಪ್ರೀತಿಯು ಅದು ನಮಗೆ ಒಂದು ಬಲೆಯಾಗಿದೆ ಮತ್ತು ಅದು ನಮ್ಮನ್ನು ನಾಶ ಮಾಡ್ತದೆ ಅಂತ ಬೈಬಲ್ ಹೇಳ್ತದೆ. ಆ ಒಂದು ಹಣಕ್ಕಾಗಿ ಪ್ರೀತಿಯು. ಎಷ್ಟು ಜನರು ನೀವು ಹಣವನ್ನು ಪ್ರೀತಿ ಮಾಡಿದ್ದೀರಿ? ಈ ಹಣವು ಒಂದು ಒಳ್ಳೆ ಸೇವಕನಾಗಿದೆ, ಆದ್ರೆ ಕೆಟ್ಟ ಒಂದು ಯಜಮಾನನಾಗಿದೆ. ಈ ಒಂದು ಹಣದಿಂದ ನಾವು ಆಳಲ್ಪಡುವುದು ಬೇಡ ನಮ್ಮ ಸ್ನೇಹಿತರೆ. ದೇವರ ಪ್ರಸನ್ನತೆಯಿಂದ ನಾವು ನಮ್ಮನ್ನು ಆಳಲಿ.
Who is leading you? ಯಾರು ನಿಮ್ಮನ್ನು ನಡೆಸ್ತಾ Let me ಇದ್ದಾರೆ? ask you a question. Who is leading you? ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ಯಾರು ನಿಮ್ಮನ್ನು Is ನಡೆಸ್ತಾ your ಇದ್ದಾರೆ? heavenly Father leading you? ನಿಮ್ಮ ಪರಲೋಕದ ತಂದೆ ನಿಮ್ಮನ್ನು ನಡೆಸ್ತಾ Or is ಇದ್ದಾರೋ your money leading you? ಅಥವಾ ನಿಮ್ಮ ಹಣವು ನಿಮ್ಮನ್ನು ನಡೆಸ್ತಾ ಇದೆಯೋ? Now let me tell you something. ನಿಮ್ಗೆ ಒಂದು ವಿಷಯ ನಾನು ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿ. One day, ಒಂದು ದಿನ in Amboli Ghat, ಅಂಬೋಲಿ ಘಾಟ್ನಲ್ಲಿ okay, there was a big accident. ಅಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. There was husband, wife, ಗಂಡ ಹೆಂಡತಿ and 2 kids. ಇಬ್ರು ಮಕ್ಕಳು. And when they dashed, and there was a monkey with them. ಅವರೊಟ್ಟಿಗೆ ಒಂದು ಮಂಗ ಸಹ ಇತ್ತು. You know what happened? ಅಲ್ಲೇನಾಯ್ತಂದ್ರೆ They banded some big rock, and everybody died. ಆ ಒಂದು ದೊಡ್ಡ ಒಂದು ಬಂಡೆಗೆ ಆ ಗಾಡಿ ಹೊಡೆದು ಪ್ರತಿಯೊಬ್ರು ಸತ್ತು ಹೋದ್ರು. And that monkey somehow escaped. ಆ ಮಂಗೆ ಅದು ಜೀವಂತವಾಗಿತ್ತು. Okay, somehow it escaped. ತಪ್ಪಿಸ್ಕೊಡ್ತು. So the police wanted to inquire what happened actually. ಆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು, ವಿಚಾರಣೆ ಮಾಡ್ತಾ ಇದ್ರು, ಅಲ್ಲಿ ಏನಾಯ್ತು ಅಂತ And ಹೇಳಿ. somebody told that the 4 people have died, but the monkey is remaining. ಯಾರೊಬ್ರು ಹೇಳಿದ್ರು 4 ಜನರು ಸತ್ತು ಹೋದ್ರು, ಆದ್ರೆ ಆ ಮಂಗ ಮಾತ್ರ ಅದು So ಜೀವಂತವಾಗಿದೆ. they called some person who can understand the language of a monkey and speak the language. ಯಾರೊಬ್ಬ ವ್ಯಕ್ತಿಯು ಈ ಮಂಗನ ಒಂದು ಭಾಷೆ ಅರ್ಥವಾಗ್ತದೋ ಆ ವ್ಯಕ್ತಿಗೆ ಅವ್ರು ಕರೆದ್ರು. And they called the monkey. ಆ ಒಂದು ಮಂಗನನ್ನು ಸಹ ಕರೆದ್ರು. And the person started asking questions to the monkey. ಆ ವ್ಯಕ್ತಿ ಆ ಮಂಗನಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭವಾಯ್ತು. He said, ಆತನ ಹೇಳ್ತಾನೆ, what happened? ಏನಾಯ್ತು, How did this happen? ಇದು ಹೇಗಾಯ್ತು ಅಂತ ಹೇಳಿ. What were the children doing when they're sitting in the back seat? ಆ ಮಕ್ಕಳು ಹಿಂದಿನ ಸೀಟ್ ನಲ್ಲಿ ಕೂತ್ಕೊಳ್ಬೇಕಾದ್ರೆ ಆ ಮಕ್ಕಳು ಏನ್ ಮಾಡ್ತಾ ಇದ್ರು? The monkey told, ಆ ಮಂಗ ಹೇಳಿತು, they're watching mobile. ಅದು ತನ್ನ ಭಾಷೆಯಲ್ಲಿ ಅದು ಅವ್ರು ಮೊಬೈಲ್ ಅದು ನೋಡ್ತಾ ಇದ್ರು ಅಂತ ಹೇಳಿತು. Oh, the children are watching mobile. ಆ ಮಕ್ಕಳು ಮೊಬೈಲ್ ನೋಡ್ತಾ Now ಇದ್ರು. what were the husband and the wife doing? ಆ ಗಂಡ ಹೆಂಡತಿ ಏನ್ ಮಾಡ್ತಾ ಇದ್ರು? The monkey caught this one and he started pulling this way. ಆ ಮಂಗ ಒಂದು ಜುಟ್ಟನ್ನು ಹಿಡ್ಕೊಂಡು ಅದು ಎಳಿಲಿಕ್ಕೆ ಪ್ರಾರಂಭ Oh, ಮಾಡಿತು. then he understood that husband and wife were fighting. ಆತನಿಗೆ ಅರ್ಥವಾಯ್ತು, ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ರು ಅಂತ ಹೇಳಿ. Then they asked the monkey, ಅವಾಗ ಮಂಗನ ಕೇಳಿದ್ರು, what you were doing? ನೀನೇನ್ ಮಾಡ್ತಾ ಇದ್ದೆ? The monkey told, ಮಂಗ ಹೇಳ್ತು, ನಾನು ಡ್ರೈವ್ I ಮಾಡ್ತಾ was driving the car. ನಾನು ಆ ಒಂದು ಕಾರನ್ನು ಡ್ರೈವ್ ಮಾಡ್ತಾ ಇದ್ದೆ. ಕೈಯಾಗಿ ನೀನು ಜೀವನ ಕೊಟ್ಟರೆ ಒಂದೇ ಸಾಲ ಆಗೋದು ಗ್ಯಾರಂಟಿನ. ಮಂಗ ಕೈಯಾಗ ನಿನ್ ಜೀವನ ಕೊಟ್ರೆ ಅದು ಹಾಳಾಗುದೇ. If you give your life to money, one day you'll get destroyed. ನಿಮ್ಮ ಜೀವಿತವು ನೀನು ಹಣದ ಕೈಯಲ್ಲಿ ಕೊಟ್ರೆ ನಿನ್ನ ಜೀವಿತ ಹಾಳಾಗ್ತದೆ. Give your life to God. ನಿನ್ನ ಜೀವಿತವನ್ನು ದೇವರಿಗೆ God ಕೊಡು. will lead you. ದೇವರು ನಿನ್ನನ್ನು ನಡೆಸ್ತಾನೆ. ದೇವರು ನಿನ್ನನ್ನು It ಆಶೀರ್ವದಿಸ್ತಾನೆ. not only defiles you, ಅದು ನಿಮ್ಮನ್ನು ಹೊಲೆ ಮಾಡುವುದಷ್ಟೇ it ಅಲ್ಲ, not only destroys, ಅದು ನಿಮ್ಮನ್ನು ನಾಶ ಮಾಡುವುದಷ್ಟೇ ಅಲ್ಲ, it leads you to death, the Bible. ಅದು ನಿನಗೆ ಮರಣಕ್ಕೆ ನಡೆಸ್ತದೆ ಅಂತ ಬೈಬಲ್ ಹೇಳ್ತದೆ. I want you to read Proverbs 13:14. ಜ್ಞಾನೋಕ್ತಿ 13ನೇ ಅಧ್ಯಾಯ 14ನೇ ವಚನ ದಯಮಾಡಿ ಓದ್ಕೊಳ್ರಿ Quickly. ಬೇಗನೆ. ಮರಣದ ಪಾಶಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ The Bible says from the snare of death. ಬೈಬಲ್ ಹೇಳ್ತದೆ ಮರಣದ ಪಾಶ. See, you need to get escaped by that. ಅದರಿಂದ ನಾವು ತಪ್ಪಿಸಿಕೊಳ್ಳಬೇಕು. One day death is going to come to everyone. ಒಂದು ದಿನ ಮರಣವು ಪ್ರತಿಯೊಬ್ಬರಿಗೂ ಬರ್ತದೆ. ಯಾರು ಹಿಂಗಿದ್ದೀರಿ, ನಾನು ಮರಣ ಬರಲಾರ್ದಂತವ್ರು ಇದ್ದೀರಿ? ನನಗೆ ಮರಣ ಬರೋದಿಲ್ಲ ಅಂತ ಹೇಳಿ ಇದ್ದವ್ರು ಇದ್ದೀರಿ? ಒಂದು ದಿವಸ ನನಗಂತೂ ಗ್ಯಾರಂಟಿ ಇದೆ. ಒಂದಿನ ನನಗೆ ಮರಣ ಬಂದೇ ಬರ್ತದೆ. Everybody will die. ಪ್ರತಿಯೊಬ್ರು ಸಾಯ್ತೇವೆ. But let me ask you a question. ಆದ್ರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, What after your death? ನಮ್ಮ ಮರಣ ಆದ ಮೇಲೆ ಏನು? Where you go? ನಾವೆಲ್ಲಿ ಹೋಗ್ತೇವೆ? A man who is born once will die twice. ಯಾವೊಬ್ಬ ವ್ಯಕ್ತಿ ಒಂದು ಸಾರಿ ಹುಟ್ಟುತ್ತಾನೋ ಆತನ 2 ಸಾರಿ ಸಾಯ್ತಾನೆ. But man who is born twice will die only once. ಆದ್ರೆ ಯಾವೊಬ್ಬ ವ್ಯಕ್ತಿ 2 ಸಾರಿ ಆತನ ಜನ್ಮ ಹೊಂತಾನೋ ಆತನ 1 ಸಾರಿ ಅಷ್ಟೇ If ಸಾಯ್ತಾನೆ. you are born physically ನೀನು ಸ್ವಾಭಾವಿಕವಾಗಿ ನೀನು ಹುಟ್ಟಿದರೆ and if you are not saved, ಮತ್ತು ನೀನು ರಕ್ಷಣೆ ಹೊಂದದೇ you ಇದ್ದಾಗ will have a physical death and you will have a spiritual death. ನಿನಗೆ ಸ್ವಾಭಾವಿಕವಾದ ಮರಣವಿರ್ತದೆ, ಆತ್ಮಿಕವಾದ ಮರಣವಿರ್ತದೆ. If you are born physically ನೀನು ಸ್ವಾಭಾವಿಕವಾಗಿ ಹುಟ್ಟಿ and if you are born spiritually, ಆತ್ಮಿಕವಾಗಿಯೂ ಸಹ ನೀನು you will have ಹುಟ್ಟಿದರೆ only one death called the physical death. ನಿನಗೆ ಸ್ವಾಭಾವಿಕ ಮರಣವಾದ ಒಂದೇ ಮರಣ ಇರ್ತದೆ. Let me ask you a question. ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ, ಇವತ್ತೇ ರಾತ್ರಿ ನೀ ಸತ್ತರೆ ಎಲ್ಲಿ ಹೋಗ್ತೀವಿ? ಇವತ್ತೇ ರಾತ್ರಿ ನೀನ್ ಸತ್ರೆ ನೀನ್ ಎಲ್ಲಿ ಹೋಗ್ತಿ? ಇವತ್ತೇ ರಾತ್ರಿ ನೀ ಸತ್ತರೆ ಎಲ್ಲಿ ಹೋಗ್ತೀವಿ? ಇವತ್ತೇ ರಾತ್ರಿ ನೀನ್ ಸತ್ರೆ ನೀನ್ ಎಲ್ಲಿ ಹೋಗ್ತಿ? there is a good news there. ಇವಾಗ ಒಂದು ಶುಭ ಸಂದೇಶ ಇದೆ ಗೊತ್ತ್ರಿ? The good news is ಒಳ್ಳೆ ಸಂದೇಶ ಏನಂದ್ರೆ it's 1 Corinthians chapter 15 1 ಕೊರಿಂಥ್ಯ 15ನೇ ಅಧ್ಯಾಯ verse 53. 53ನೇ ವಚನ The Bible says, ಬೈಬಲ್ ಹೇಳ್ತದೆ, oh death, where
ಮರಣವೇ ನಿನ್ನ ಒಂದು ಕೊಂಡಿ ಎಲ್ಲಿದೆ? ವಿಷದ ಕೊಂಡಿ ಎಲ್ಲಿದೆ? Where is your stay? ನಿನ್ನ ವಿಷದ ಕೊಂಡಿ ಎಲ್ಲಿದೆ? Bible says. ಬೈಬಲ್ ಹೇಳ್ತದೆ 2000 years ago. 2000 ವರ್ಷಗಳ ಹಿಂದೆ. Listen to me carefully. ಲಕ್ಷ್ಯ ಕೊಟ್ಟು ಕೇಳ್ರಿ. 2000 years ago. 2000 ವರ್ಷಗಳ ಹಿಂದೆ. There was a God was sitting on the throne. ಅಲ್ಲಿ ಪರಲೋಕದಲ್ಲಿ ಕುತ್ಕೊಂಡಿರುವ ದೇವರಲ್ಲಿದ್ದನು. That God. ಆ ದೇವರು. You know what happened? ನಿಮ್ಗೆ ಗೊತ್ತಿದೆ? He saw the humanity. ಆತನ ಈ ಮನುಷ್ಯರನ್ನು ನೋಡಿದನು. Was defiling themselves. ತಮ್ಮನ್ನು ತಾವು ಹೊಲೆ ಮಾಡ್ಕೊಳ್ತಾ ಇದ್ದರು. Destroying themselves. ತಮ್ಮನ್ನು ತಾವು ನಾಶ ಮಾಡ್ಕೊಳ್ತಾ And they were ಇದ್ದರು. heading for the second death. ಅವರು ಎರಡನೇ ಮರಣಕ್ಕೆ ಅವರು ಮುಂದಕ್ಕೆ ಹೋಗ್ತಾ ಇದ್ರು. ಈ ದೇವರು Took the form of a man. ಆತನು ಮನುಷ್ಯನ ರೂಪವನ್ನು ತೆಗೆದುಕೊಂಡು Called by the name Jesus. ಯೇಸು ಕ್ರಿಸ್ತನೆಂಬ ಹೆಸರಿಂದ Came ಕರೆಯಲ್ಪಟ್ಟನು. from heaven to this earth. ಪರಲೋಕದಿಂದ ಈ ಭೂಲೋಕಕ್ಕೆ ಆತನು Walked ಬಂದನು. on the dusty streets of Israel. ಇಸ್ರಾಯೇಲ್ ದೇಶದ ಒಂದು ಈ ಮಣ್ಣಿನ ಒಂದು ಮಾರ್ಗದಲ್ಲಿ ಆತನು He ನಡೆದನು. loved everybody. ಆತನು ಪ್ರತಿಯೊಬ್ಬರನ್ನು ಪ್ರೀತಿಸಿದನು. Brown and yellow, black and white. ಆತನು ಎಲ್ಲಾ ಬಣ್ಣಗಳನ್ನು ಆತನು He ಪ್ರೀತಿಸಿದನು. loved every caste and creed. ಪ್ರತಿಯೊಂದು ಜಾತಿ ಮತ್ತು ಮತದವರನ್ನು You ಪ್ರೀತಿಸಿದನು. know what the Bible says? ಬೈಬಲ್ ಏನ್ ಹೇಳ್ತದೆ? He loved you. ಆತನು ನಿಮ್ಮನ್ನು ಪ್ರೀತಿಸಿದನು. He loved you so much. ಆತ ನಿಮ್ಮನ್ನು ಎಷ್ಟು ಪ್ರೀತಿಸಿದನಂದ್ರೆ Bible doesn't say ಬೈಬಲ್ ಈ ರೀತಿ he ಹೇಳೋದಿಲ್ಲ. loved the Christian. ಕ್ರೈಸ್ತರನ್ನು ಅಷ್ಟೇ ಪ್ರೀತಿ He loved ಮಾಡಿದನು. everybody. ಆತನು ಪ್ರತಿಯೊಬ್ಬರನ್ನು ಪ್ರೀತಿಸಿದನು. Whoever that is. ಅದು ಯಾರೇ ಆಗಿರ್ಲಿ. You know what happened? ಅಲ್ಲೇನಾಯ್ತಂದ್ರೆ Because of your sin. ನಿಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಕ್ರೂಚಿ ಮೇಲೆ ಸತ್ತನು. Shed his blood. ಆತನ ಒಂದು ರಕ್ತವನ್ನು Washed ಸುರಿಸಿದನು. your sin. ನಿನ್ನ ಪಾಪಗಳನ್ನು ಆತನು ತೊಳೆದನು. Washed your defilement. ಆತನು ನಿಮ್ಮ ಹೊಲಸನ್ನು ಆತನು ತೊಳೆದನು. He broke the power of the destruction. ಈ ಒಂದು ನಾಶನದ ಒಂದು ಬಲವನ್ನು ಆತನು ಮುರಿದನು. He destroyed death, the Bible says. ಬೈಬಲ್ ಹೇಳ್ತದೆ ಆತನು ಮರಣವನ್ನು ಆತನು ನಾಶ ಮಾಡಿದನು. Destroyed it. ಆತನು ನಾಶ ಮಾಡಿದನು ಅಂತ ಬೈಬಲ್ ಹೇಳ್ತದೆ. ಅಲ್ಲೇನಾಯ್ತು ಗೊತ್ತ್ರಿ? Everybody was seeing on the cross. ಪ್ರತಿಯೊಬ್ಬರು ಆತನನ್ನು ಕ್ರೂಚಿಯ ಮೇಲೆ ನೋಡುವಾಗ You know what they asked? ಅವ್ರು ಏನ್ ಕೇಳಿದ್ರು ಗೊತ್ತ್ರಿ? ತನ್ನನ್ನೇ ತಾವು ಉಳಿಸಿಕೊಳ್ಳಲಾರದವನು ನನಗೇನ್ರಿ ಉಳಿಸ್ತಾನೆ? ತನ್ನನ್ನೇ ತಾನು ಉಳಿಸಿಕೊಳ್ಳಲಾರದವನು ನನ್ನನ್ನೇನು ಉಳಿಸ್ತಾನೆ ಅಂತ ಹೇಳಿದ್ರು. Listen to me, church. ಸಭೆ ಲಕ್ಷ್ಯ ಕೊಟ್ಟು ಕೇಳಿ. One perfect sacrifice was needed. ಒಂದು ಪರಿಪೂರ್ಣವಾದ ಒಂದು ಯಜ್ಞ ಬೇಕಾಗಿತ್ತು. And that sacrifice need to die. ಮತ್ತು ಆ ಒಂದು ಯಜ್ಞೆಯಲ್ಲಿ Did ಸಾಯಬೇಕಾಗಿತ್ತು. you not hear what Jesus said? ಕ್ರಿಸ್ತನ ಹೇಳಿದ್ದನ್ನು ನೀವು ಕೇಳಿಲ್ಲ ರೀ? If I ask my Father, the legions of angels will come. ನನ್ನ ತಂದೆಗೆ ನಾನು ಕೇಳಿದ್ರೆ ದೇವದೂತರ ದಂಡೇ ಕಳಿಸ್ತಾನೆ ಅಂತ ಹೇಳಿ. But he says, ಆದ್ರೆ ಆತನ ಹೇಳ್ತಾನೆ, ಆದ್ರೆ ನಿನಗೋಸ್ಕರ ನನಗೋಸ್ಕರ ಆತನಲ್ಲಿ ಸತ್ತನು. ಆತನ ರಕ್ತವನ್ನು ಸುರಿಸಿದನು. ನನ್ನ ಪಾಪಗಳನ್ನು ಆತನು ತೊಳೆದನು. Did the Bible stop there? ಬೈಬಲ್ ಅಲ್ಲೇ ನಿಂತೋಯ್ತ್ರಿ? Not at all. ನಿಂತಿಲ್ಲ. Listen to me carefully. ಲಕ್ಷ್ಯ ಕೊಟ್ಟು ಕೇಳ್ರಿ. On the third day. ಮೂರನೇ ದಿನ. On the third day. ಮೂರನೇ ದಿನ. This resurrection day. ಈ ಒಂದು ಪುನರುತ್ಥಾನದ ದಿನದಲ್ಲಿ Death could not hold it. ಮರಣವು ಆತನನ್ನು ಹಿಡಿಲಿಕ್ಕಾಗಲಿಲ್ಲ. I have not come to talk about the Jesus who is hanging on the cross, but I have come to talk about the Jesus who is risen from the dead. ಆ ಕ್ರೂಚಿಯ ಮೇಲೆ ನೇತನಾಡಿದ ಆ ಯೇಸುವಿನ ವಿಷಯವಾಗಿ ನಾನು ಮಾತನಾಡ್ತಾ ಇಲ್ಲ, ಆದ್ರೆ ಮರಣದಿಂದ ಎದ್ದು ಬಂದ ಆ ಯೇಸುವಿನ ವಿಷಯವಾಗಿ ನಾನು ಮಾತನಾಡ್ತಾ ಇದ್ದೀನಿ. ಆತನು ಜೀವಂತವಾಗಿದ್ದಾನೆ. ಆತನು ಜೀವಂತವಾಗಿದ್ದಾನೆ. This is where we come to Job chapter 19 and verse 25. ಅದೇ ಯೋಬು 19ನೇ ಅಧ್ಯಾಯ 25ನೇ ವಚನದಲ್ಲಿ ಅಲ್ಲಿ ಹೇಳ್ತದೆ. You know what the Bible says? ಬೈಬಲ್ ಹೇಳ್ತದೆ, My Redeemer liveth. ನನ್ನ ವಿಮೋಚಕನು ಆತನು ಜೀವಿಸುತ್ತಾನೆ. My Redeemer liveth. ನನ್ನ ವಿಮೋಚಕನು ಜೀವಿಸ್ತಾನೆ. You know what happened? ಅಲ್ಲೇನಾಯ್ತಂದ್ರೆ On the third day, ಆ ಮೂರನೇ ದಿನ when he rose from the dead. ಆತನ ಮರಣದಿಂದ ಆತನು ಎದ್ದು ಬಂದಾಗ That's where my third point begins. ಅಲ್ಲಿ ನನ್ನ ಮೂರನೇ ಪಾಯಿಂಟ್ ಪ್ರಾರಂಭವಾಗ್ತದೆ. The Redeemer from the snare. ಆ ಒಂದು ಬಲೆಯ ಒಂದು ವಿಮೋಚಕನು, ಬೇಟೆಗಾರನ ಬಲೆಯಿಂದ ವಿಮೋಚಕನು. ಆ ಬೇಟೆಗಾರನ ಬಲೆಯ ಒಂದು ವಿಮೋಚಕನು. 2 minutes, I'll finish it up. 2 ನಿಮಿಷ ನಾನು ಅಲ್ಲಿ ಮುಗಿಸ್ತೇನೆ. Church, listen to me here. ಸಭೆ ಲಕ್ಷ್ಯ ಕೊಟ್ಟು ಕೇಳ್ರಿ. You know what happened? ಅಲ್ಲೇನಾಯ್ತಂದ್ರೆ On the third day when he rose, ಮೂರನೇ ದಿನ ಆತನು ಎದ್ದಾಗ 3 things happened. 3 ವಿಷಯಗಳೆಲ್ಲ ಆಯ್ತು. ಬರ್ತ್ಕೊಳ್ರಿ. First one, ಮೊದಲನೇದಾಗಿ he was the person of redemption. ಆತನು ವಿಮೋಚಿಸುವ ಆ ವ್ಯಕ್ತಿಯಾಗಿದ್ದನು. He is a person of redemption. ಆತನು ವಿಮೋಚನೆಯ ಒಂದು ವ್ಯಕ್ತಿಯಾಗಿದ್ದ. Church, listen to me. ಸಭೆ ಲಕ್ಷ್ಯ ಕೊಟ್ಟು ಕೇಳ್ರಿ. There is no salvation in any other name. ಬೇರೆ ಯಾವುದೇ ಹೆಸರಿನಲ್ಲಿ ಅಲ್ಲಿ ರಕ್ಷಣೆ ಇಲ್ಲ.
The demons get scared in the name of Jesus. ಈ ದೆವ್ವಗಳಿಗೆ ಯೇಸು ಕ್ರಿಸ್ತನ ಹೆಸರು ನಿಮಿತ್ತವಾಗಿ ಭಯ ಬರ್ತದೆ. I remember one day. ಒಂದು ದಿನ ನಂಗೆ ನೆನಪಿದೆ. You know what happened? ಅಲ್ಲೇನಾಯ್ತಂದ್ರೆ when I spoke the name of Jesus. ನಾನು ಯೇಸು ಕ್ರಿಸ್ತನ ಒಂದು ಹೆಸರಿನ ವಿಷಯವಾಗಿ ಮಾತನಾಡುವಾಗ ಅಲ್ಲಿ ಸಂಗತಿಗಳು ಬದಲಾವಣೆ ಆಯಿತು. ಅಲ್ಲಿ ಸಂಗತಿಗಳು ಬದಲಾವಣೆ ಆಯಿತು. ಯಾಕಂದ್ರೆ ಆ ವ್ಯಕ್ತಿಯ ನಿಮಿತ್ತವಾಗಿ, ಆ ಒಂದು ಪರಿಶುದ್ಧವಾದ ವ್ಯಕ್ತಿಯ ನಿಮಿತ್ತವಾಗಿ ಆತನು ನಮ್ಮನ್ನು ವಿಮೋಚಿಸಿದ್ದಾನೆ. ಎರಡನೇ ವಿಷಯ, ಆ ಒಂದು ವಿಮೋಚನೆಯ ಒಂದು ಬೆಲೆಯು ಅಲ್ಲೇನಾಯ್ತಂದ್ರೆ ಆತನು ತನ್ನನ್ನೇ ತಾನೆಯಲ್ಲಿ ನಮಗೆ ಕೊಟ್ಟನು. ನಾನು ಅಲ್ಲಿ ಸಾಯ್ಬೇಕಾಗಿತ್ತು, ಆತನು ಸತ್ತನು. ನಾವು ಅಲ್ಲಿ ಸ್ವಾತಂತ್ರ್ಯದಿಂದ ಇರಬೇಕಾಗಿ ಆತನು ಸತ್ತನು. ಮೂರನೇ ವಿಷಯ, ಆ ಒಂದು ವಿಮೋಚನೆಯ ಬಲವು, ಆ ಒಂದು ವಿಮೋಚನೆಯ ಬಲ ಏನಾಗಿದೆ ಗೊತ್ತ್ರಿ? ಆ ಮೂರನೇ ದಿನ, ಯಾವ ದಿನ ಆತನು ಮರಣದಿಂದ ಎದ್ದನು, ಸೈತಾನನು ಸಂಪೂರ್ಣವಾಗಿ ಅಲ್ಲಿ ಸೋತು ಹೋದನು. ಡೆಲ್ಲಿಯಲ್ಲಿ ಒಬ್ಬ ದೊಡ್ಡ ದೇವರ ಸೇವಕರಿದ್ದನು. ಆತನು ಬೆಂಗಳೂರಿನಲ್ಲಿದ್ದ. ಅವರ ಒಂದು ಯೂಟ್ಯೂಬ್ ನಲ್ಲಿ ಹೆಸರು ಬರೆಯಲ್ಪಟ್ಟಿದೆ SR ಮನೋಹರ್ ಅಂತ ಹೇಳಿ. ನೀವು ಯೂಟ್ಯೂಬ್ ನಲ್ಲಿ ನೋಡಬಹುದು. ಒಂದು ದಿನ ಬ್ರದರ್ ಮನೋಹರ್ ಅವರು ಹಂಚಿಕೊಳ್ತಾ ಇದ್ರು. ಅವರು ಡೆಲ್ಲಿಗೆ ಹೋದಾಗ he was there on the stage. ಅವರು ಸ್ಟೇಜ್ ಮೇಲೆ ನಿಂತಿದ್ರು. and there was a very big congregation. ಬಹಳ ದೊಡ್ಡ ಜನಾಂಗ ಅಲ್ಲಿ ಬಂದಿದ್ರು, ಜನರು ಬಂದಿದ್ರು. and it so happened ಅಲ್ಲಿ ಈ ರೀತಿಯಾಗಾಯ್ತು, when he was preaching, ಅವರು ಬೋಧನೆ ಮಾಡಬೇಕಾದ್ರೆ power of God was there. ದೇವರ ಬಲವು ಅಲ್ಲಿತ್ತು. and it so happened ಅಲ್ಲಿ ಈ ರೀತಿಯಾಗಾಯ್ತು, there was a lady who was possessed by a demon. ಒಂದು ಸ್ತ್ರೀಯು ಅಲ್ಲಿ ದೇವದಿಂದ ಪೀಡಿತಳಾಗಿದ್ದಳು. and you know what happened? ಅಲ್ಲಿ ಏನಾಯ್ತಂದ್ರೆ she ran and came on the stage. ಅವಳು ಓಡಿ ಸ್ಟೇಜ್ ಬಳಿಗೆ ಬಂದು she fell down. ಅಲ್ಲಿ ಬೋಳು ಬಿದ್ದು even died. the demon God, she got set free from the demon. ಆ ದೇವದಿಂದ ಅಲ್ಲಿ ವಿಮೋಚನೆ ಹೊಂದಿದ್ದಳು, ಬಿಡುಗಡೆ ಹೊಂದಿದ್ಳು. brother told in Jesus name leave. ಆ ಬ್ರದರ್ ಅವರು ಹೇಳಿದಾಗ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಟ್ಟು ಹೋಗಲು ಎನ್ನುವಾಗ ಆ ದೆವ್ವ ಬಿಟ್ಟು ಹೋಯಿತು. after she became free, ಅದಾದ ಮೇಲೆ ಅವಳು ಸ್ವಾತಂತ್ರ್ಯಳಾದಳು, ಬಿಡುಗಡೆ ಆದಳು. she took the mic. ಆ ಮೈಕನ್ನು ತೆಗೆದುಕೊಂಡು ಅವ್ರೇನ್ ಹೇಳಿದ್ರು ಗೊತ್ತ್ರಿ? ಮಾಟಗಾರರು they told the people of which doctors. ಮಾಟಗಾರರು ಈ ರೀತಿಯಾಗಿ ಹೇಳಿದ್ರು, ಈ ದೆವ್ವವನ್ನು ಯಾರೇ ಬಿಡಿಸಲಿ ಅವರು ಬೂಟಿನಲ್ಲಿ ನೀರು ಕುಡಿತೇವೆ ನಾವು. ಆ ಮಾಟಗಾರರು ಹೇಳಿದ್ದಾರಂತೆ, ಈ ದೆವ್ವ ಯಾರು ಬಿಡಿಸಿದ್ರು ಸಹ ಅವರು ಬೂಟಲ್ಲಿರೋ ನೀರು ಕುಡಿತೇನೆ ನಾನು. ದೆವ್ವವನ್ನು ಯಾರು ಬಿಡಿಸಕ್ಕಾಗೋದಿಲ್ಲ. ಈ ದೆವ್ವ ಯಾರು ಬಿಡಿಸಕ್ಕಾಗೋದಿಲ್ಲ. Let me tell you something. ಒಂದು ವಿಷಯ ನಾನು ಹೇಳ್ತೇನೆ. There is a name called Jesus. ಅಲ್ಲಿ ಯೇಸು ಎಂಬ ನಾಮವಿದೆ. At that name of Jesus every knee shall bow. ಆ ಯೇಸುವಿನ ಹೆಸರು ನಿಮಿತ್ತವಾಗಿ ಪ್ರತಿಯೊಂದು ಮೊಣಕಾಲಲ್ಲಿ ಊರಲ್ಪಡಬೇಕು ಮತ್ತು ನಾಲಿಗೆ ಅರಿಕೆ ಮಾಡಬೇಕು ಆತನೇ ಕರ್ತನಾಗಿದ್ದಾನಂತ ಹೇಳಿ. Show me one demon who can come up and say Jesus has not defeated me. ಒಂದು ದೆವ್ವವು ಅದು ಮೇಲೆ ಬಂದು ಹೇಳಬಹುದು, ಅದು ಯೇಸು ಕ್ರಿಸ್ತನು ನನ್ನನ್ನು ಸೋಲಿಸಿಲ್ಲ ಅಂತ ಹೇಳಿ. He defeated everyone. ಆತನು ಪ್ರತಿಯೊಬ್ಬರನ್ನು ಸೋಲಿಸಿದನು. That's the power of resurrection. ಅದು ಪುನರುತ್ಥಾನದ ಒಂದು ಶಕ್ತಿಯಾಗಿದೆ. ಅದು ಪುನರುತ್ಥಾನದ ಶಕ್ತಿಯಾಗಿದೆ. When Jesus comes, ಕ್ರಿಸ್ತನು ಬಂದಾಗ things change. ಅಲ್ಲಿ ಸಂಗತಿಗಳು ಬದಲಾವಣೆ ಆಗ್ತದೆ. Hallelujah. 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 Now let's read the verse 3 again. ಮತ್ತೆ ಆ 3ನೇ ವಚನ ನಾವು ಇನ್ನೊಂದ್ಸಾರಿ ಓದ್ಕೊಳ್ಳೋಣ. He shall deliver me from the snare of the fowler. ಬೇಟೆಗಾರರ ಬಲೆಯಿಂದ ಆತನು ನನ್ನನ್ನು ವಿಮೋಚಿಸ್ತಾನೆ. Right? ಹೌದ್ರಿ? Okay, now all the 3 verses together. ಮತ್ತು 3 ವಚನಗಳು ನಾವು ಒಟ್ಟಾಗಿ ಸೇರಿ ಓದಿಕೊಳ್ಳೋಣ. Ready? ಸಿದ್ಧರಾಗಿದ್ದೀರಿ? Okay, come on now. ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು. I will say of the Lord, He is my refuge, my fortress, my God in whom I trust. Surely He shall deliver me from the snare of the fowler and from the deadly pestilence. My God in whom I trust. ನಾನು ಭರವಸೆ ಇರುವ ನನ್ನ ದೇವರು. Right? We are celebrating His resurrection. ಆತನ ಪುನರುತ್ಥಾನವನ್ನು ನಾವು ಆಚರಿಸ್ತಾ ಇದ್ದೇವೆ. Hallelujah. Hallelujah. Touch your neighbor and say, ನಿಮ್ಮ ಅಕ್ಕಪಕ್ಕದವರಿಗೆ ತಿರುಗಿ ಹೇಳಿ, ನನ್ನ ವಿಮೋಚಕನು ಜೀವಿಸುತ್ತಾನೆ. ನನ್ನ ವಿಮೋಚಕನು ಜೀವಿಸುತ್ತಾನೆ. Come on now, touch your neighbor and say, ನಿಮ್ಮ ಅಕ್ಕಪಕ್ಕದವರಿಗೆ ತಿರುಗಿ ಹೇಳಿ, ನನ್ನ ವಿಮೋಚಕನು, ನನ್ನ ವಿಮೋಚಕನು, ಗಟ್ಟಿಯಾಗಿ ನನ್ನ ವಿಮೋಚಕನು, ನನ್ನ ವಿಮೋಚಕನು ಜೀವಿಸುತ್ತಾನೆ. ಜೀವಿಸುತ್ತಾನೆ. Okay, ಇನ್ನೊಂದು
ಸಾರಿ ಗಟ್ಟಿಯಾಗಿ. ಇನ್ನೊಂದ್ಸಾರಿ ಗಟ್ಟಿಯಾಗಿ. Before you could stand up. ನೀವು ಎದ್ದು ನಿಲ್ಲುಕಿನ ಮುಂಚಿತವಾಗಿ. Okay, ನನ್ನ ವಿಮೋಚಕನು ಜೀವಿಸುತ್ತಾನೆ. Shall we all stand up? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. We'll take an offering. ನಾವು ಕಾಣಿಕೆಯನ್ನು ತೆಗೆದುಕೊಳ್ಳೋಣ. Give the best offering to the Lord. ದೇವರಿಗೆ ಅತಿ ಉತ್ತಮವಾದ ಕಾಣಿಕೆಯನ್ನು ನಾವು ಕೊಡೋಣ. Are you ready? ಸಿದ್ಧರಾಗಿದ್ದೀರೋ? Are you ready? ಸಿದ್ಧರಾಗಿದ್ದೀರೋ? Come on now. ಸಿದ್ಧರಾಗಿದ್ದೀರಿ? ಗಟ್ಟಿಯಾಗಿ ಸಿದ್ಧರಾಗಿದ್ದೀರಿ? ಜೋರು ಬರಬಹುದ್ರಿ ಸ್ವರ. Are you ready? ಸಿದ್ಧರಾಗಿದ್ದೀರಿ? ಸಿದ್ಧರಾಗಿದ್ದೀರಿ ಇಲ್ಲೋ? ಆಕಾಶ ಕೆಳಗೆ ಭೂಮಿಯ ಮೇಲೆ ಆಕಾಶ ಕೆಳಗೆ ಭೂಮಿಯ ಮೇಲೆ ಆಕಾಶ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ನಾಮ ಯೇಸುವಿನ ನಾಮ. ಒಂದೇ ಒಂದು ನಾಮ ಯೇಸುವಿನ ನಾಮ. Everybody! ಯೇಸು ನಾಮ ಸುಂದರ ನಾಮ. ಯೇಸು ನಾಮ ಮಧುರ ಮಧುರ. ಯೇಸು ನಾಮ ಸುಂದರ ನಾಮ. ಯೇಸು ನಾಮ ಮಧುರ ಮಧುರ. ಜೀವಿಗಿಂತಲೂ ನಾಮ ಮಧುರವು. Okay, ಸ್ವಲ್ಪ ಸಂತೋಷದಿಂದ. ಮಂಜು, y'all can you join us? My throat is choked. Come, good bye. Shit. Okay, ಗಟ್ಟಿ